यो यत्र त्रिसर्गो वृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेहानियतिरिचितमोबन्धमोक्षाश्च यस्मात् अस्य श्रीब्रह्मरुद्र प्रभृतिसुरनरद्वीषशत्रात्मकस्य विष्णोर्व्यस्तास्तमस्ताः सकलगुणनिधिः सर्वदोषव्यपेतः पूर्णानन्दो अव्ययो यो गुरुरपि परमः चिन्तयेतं महान्तं. ಮೊದಲನೇ ಶ್ಲೋಕ ಮುಗಿದಿದೆ, ಎರಡನೇ ಶ್ಲೋಕ ಈಗ. ಧರ್ಮ ಪ್ರೋಜ್ಜಿತಕೈತವೋತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರಃ ಸದ್ಯೋ ಹೃದ್ಯವರುಧ್ಯತೆ ಪ್ರಕೃತಿಭಿಃ ಶುಶ್ರೂಷುಭಿಸ್ತಕ್ಷಣಾತ್. ಧರ್ಮಃ ಪ್ರೋಜ್ಜಿತಕೈತವಃ ಅತ್ರ ಪರಮಃ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಂ ಅತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರಃ ಸದ್ಯೋ ಹೃದ್ಯವರುಧ್ಯತೆ ಸದ್ಯಃ ಹೃದಿ ಅವರುಧ್ಯತೆ ಅತ್ರ ಕೃತಿಭಿಃ ಶುಶ್ರೂಷುಭಿಃ ತತ್ಕ್ಷಣಾತ್. ಅತ್ರ ಇಲ್ಲಿ ಈ ಕೃತಿಯಲ್ಲಿ ಭಾಗವತದಲ್ಲಿ ಧರ್ಮಃ ಧರ್ಮಃ ಧರ್ಮವು ಹೇಳಲ್ಪಡುತ್ತದೆ. ಎಂಥ ಧರ್ಮ ಅದು? ಪ್ರೋಜ್ಜಿತಕೈತವಃ ಪ್ರೋಜ್ಜಿತಕೈತವಃ. ಕೈತವ ಅಂದ್ರೇನು? ವಂಚನೆ, ಕಪಟ, ನಿಷ್ಕಪಟವಾದ. ಪ್ರೋಜ್ಜಿತಕೈತವಃ ಕೈತವದಿಂದ ಹೊರತಾದ, ಕಪಟವಿಲ್ಲದ ಅಂತರ್ಥ. ನಿಷ್ಕಪಟವಾದಂತಹ ಧರ್ಮ, ನಿಷ್ಕಪಟವಾದ ಧರ್ಮವನ್ನು ಹೇಳ್ತಾ ಇದ್ದೇವೆ. ಎಂಥ ಧರ್ಮ? ಪರಮಃ ಧರ್ಮ, ಸಾಮಾನ್ಯ ಧರ್ಮ. ಪರಮಃ ಧರ್ಮ, ಪರಮ ವಿಷಯಕಃ ಧರ್ಮ ಅಂದರೆ ಭಾಗವತ ಧರ್ಮ ಅಂತ ಅರ್ಥ. ಭಾಗವತ ಧರ್ಮ ಹೇಳ್ತಾ ಇದ್ದೇವೆ. ಯಾರು ಕೇಳಬೇಕಿದನ್ನು? ಯಾರಿಗೆ ಅರ್ಹತೆ ಇದಕ್ಕೆ ಅಂತ ಕೇಳಿದರೆ ನಿರ್ಮತ್ಸರಾಣಾಂ ಸತಾಂ, ಸಜ್ಜದರೆ ಕೇಳಬೇಕು. ಸಜ್ಜನರಿಗೆ ಮಾತ್ರ, ಬೇರೆಯವರಿಗೆಲ್ಲ ಇದು. ನಿರ್ಮತ್ಸರ, ಸಜ್ಜರ ಲಕ್ಷಣ ಏನು ಅಂತ ಪ್ರಶ್ನೆ. ಸಜ್ಜರ ಲಕ್ಷಣ ಏನು ಅಂದರೆ ನಿರ್ಮತ್ಸರಾಣಾಂ, ಭಾಳ ದೊಡ್ಡದು. ದೋಷ ಇರಕೂಡ್ದು. ಸಜ್ಜದರು ಅಂದರೆ ಗುಣ ಇರೋರು ಅಂತ ಒಂದು ಅರ್ಥ ಬಂದೇ ಬಿಡೋದು. ಜೊತೆಗೆ ದೋಷ ಇರಕೂಡ್ದು. ಏನು ದೋಷ ಅಂದರೆ ಮಾತ್ಸರ್ಯ ದೊಡ್ಡ ದೋಷ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇಷ್ಟು ಕೂಡ ಏನವು? ಅದರಲ್ಲೂ ಕೂಡ ಹೈಯೆಸ್ಟ್ ಯಾವುದು ಅಂದರೆ ಮಾತ್ಸರ್ಯ. ಮಾತ್ಸರ್ಯ ದೊಡ್ಡ ದೋಷವಾದ್ದರಿಂದ ಆ ದೋಷ ಬಿಟ್ಟು ಉಳಿದೆಲ್ಲ ಹೋಗಿದೆ ಅಂತ ಅರ್ಥ. ಅಂದರೆ ಉಳಿದಿರ್ಬೋದು ಅಂತ, ಉಳಿದಿರ್ಬೋದು ಅಂತ ಅರ್ಥ ಅಲ್ಲ. ಆ ಸ್ಟೇಜ್ ಹೋಗಿದೆ, ಉಳಿದೆಲ್ಲ ದಾಟ್ಬಿಟ್ಟಿದ್ದಾನೆ ಅಂತ ಅರ್ಥ. ನಿರ್ಮತ್ಸರ ಹೇಳಿದ್ನಲ್ಲ, ಈಗ ಪಿ ಎಚ್ ಡಿ ಆಗಿದ್ದಾರೆ ಅಂದರೆ ಉಳಿದೆಲ್ಲ ಅಂಡರ್ಸ್ಟುಡ್. ಆ ರೀತಿಯಲ್ಲಿ ಮಾತ್ಸರ್ಯ ಗೆಲ್ಲೋದು ಬಹಳ ಕಷ್ಟದ ಕೆಲಸ. ವಿಶೇಷವಾಗಿ ಅದು ಯಾರಲ್ಲಿ ಕಾಡುತ್ತೆ? ವಿದ್ವಾಂಸರಲ್ಲಿ ಬರ್ತಾಗ ದೊಡ್ಡ ದೋಷ ಅಂದರೆ ಅದೇ. ಮೇಲೆ ಹೋಗ್ತಾ ಹೋಗ್ತಾ ಹೋದಂತೆ ಧನ ಇಲ್ಲಿ ಅವನಿಗಿಂತ ನಾನು ಶ್ರೀಮಂತನಾಗಬೇಕು, ಅವನಿಗಿಂತ ಇದಾಗಬೇಕು, ಒಂದು ಸಾಮಾನ್ಯ ಬಂದುಬಿಡೋದು. ಅಲ್ಲಿ ಸಜ್ಜನಿಕೆ ಹೋಗಿಬಿಡುತ್ತೆ. ಅದಕ್ಕಾಗಿ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ. ವೇದ್ಯಂ ಇಲ್ಲಿ ಏನು ಹೇಳ್ತಾ ಇದ್ದೇವೆ? ಧರ್ಮ. ಎಂಥ ಧರ್ಮ? ವೇದ್ಯಂ ಧರ್ಮ, ವಾಸ್ತವಂ ಧರ್ಮ. ಆ ಥರ ಎಲ್ಲ ಅರ್ಥ ಬರೀತಾರೆ ಅದಕ್ಕೆ. ವಾಸ್ತವವಾದ ವೇದ್ಯವಾದ ಧರ್ಮವನ್ನು ಹೇಳ್ತೇವೆ. ಇಲ್ಲಿ ಅಂಥ ವಿಷಯ ಇದೆ ಅಂದರೆ ವಸ್ತು ಶಿವದಂ. ವಸ್ತು ಶಿವದಂ, ವಸ್ತು ವೇದ್ಯಂ, ಶಿವದಂ, ವಾಸ್ತವಂ ವಸ್ತು. ಅದು ವಸ್ತು. ವಸ್ತು ಅಂದರೆ ಸ್ವತಂತ್ರ ಅಂತ ಅರ್ಥ ಹೇಳ್ತಾರೆ. ವಸ್ತು ಅಂದರೆ ಸ್ವತಂತ್ರ. ವಾಸ್ತವ ಅಂದರೆ ಪಾರಮಾರ್ಥಿಕವಾದದ್ದು, ಮತ್ತು ವೇದ್ಯಂ ತಿಳಿಯಲೇಬೇಕಾದದ್ದು. ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಅರ್ಥ. ವೇದ್ಯೋ ವೈದ್ಯ ಸದಾ ಯೋಗಿ. ವಿಷ್ಣು ಸಹಸ್ರನಾಮದಲ್ಲಿ ಏನಂತ ಬಂದಿದೆ? ವೇದ್ಯ ಅನ್ನೋ ಪದ ಇದೆ. ಆದ್ದರಿಂದ ವೇದ್ಯಂ ವಸ್ತು. ಶಿವದಂ ತಾಪತ್ರಯ ಉನ್ಮೂಲನಂ. ಇದರ ಪ್ರಯೋಜನ ಏನು ಅಂತ ಕೇಳಿದರೆ, ಒಂದು ಶಿವದಂ. ಶಿವ ಅಂದರೆ ಮಂಗಲ, ಮಂಗಲದಂ ಮಂಗಲಪ್ರದಂ. ತಾಪತ್ರಯ ಉನ್ಮೂಲನಂ. ಅನಿಷ್ಟಗಳು ಮೂರು: ಆಧ್ಯಾತ್ಮಿಕ, ಆದಿದೈವಿಕ ಮತ್ತು ಅವೇ ಅನಿಷ್ಟ ಅಲ್ಲ, ಅದರಿಂದ ಬರೋ ಅನಿಷ್ಟ. ಆಧ್ಯಾತ್ಮಿಕ ಅನಿಷ್ಟ ಅಲ್ಲ, ಆಧ್ಯಾತ್ಮಿಕ ತಾಪ ಅನಿಷ್ಟ. ಇದು ಮೂರು ಅನಿಷ್ಟ ಅಂತಲೇ. ಮೂರು ಬಿಟ್ಬಿಟ್ರೆ ದೇವ್ರನ್ನೂ ಬಿಟ್ಟ, ಧರ್ಮನೂ ಬಿಟ್ಟ, ಅಧ್ಯಾತ್ಮನೂ ಬಿಟ್ಟು ಭಾರಿ ಅನಿಷ್ಟಗಳು ಅಂಥೇಳಿ ಆಗಲ್ಲ. ಅವುಗಳಿಗೆ ಅಡ್ಡಿಯಾಗತಕ್ಕ ಆ ತನ್ಮೂಲವಾದಂತಹ ಅಧ್ಯಾತ್ಮ ಸಾಧನೆಗೆ ವಿರೋಧಿಗಳಾದಂಥ ಏನಿದೆ ತಾಪತ್ರಯಗಳೆಲ್ಲ ಉನ್ಮೂಲನ
ರೂಟ್ ಔಟ್ ಮಾಡೋದು, ಬರೀ ತಾತ್ಕಾಲಿಕ ಪರಿಹಾರ ಮಾಡೋದು ಬೇರೆ, ಔಷಧಿ ವಾಸಿ ಮಾಡೋದು ಬೇರೆ, ಸ್ವಲ್ಪ ಪೇನ್ ಕಿಲ್ಲರ್ ಬೇರೆ. ಪೇನ್ ಕಿಲ್ಲರ್ ಅಂದರೆ ಅದು ಕ್ಯೂರರ್ ಅಲ್ಲ, ಪೇನ್ ಕಡಿಮೆ ಮಾಡುತ್ತೆ ಅಷ್ಟೇ ಹೊರತು ಇದಿಲ್ಲ. ಆದರೆ ಇದರಲ್ಲಿ ಕ್ಯೂರ್ ಮಾಡಿದರೆ ಏನರ್ಥ ಮತ್ತೆ ಬರೋದೇ ಇಲ್ಲ. ಇವತ್ತು ನಮ್ಗೆ ಏನು ಬೇಕಾಗಿದೆ, ಇವತ್ತು ಸೈನ್ಸು ಏನು ಮಾಡುತ್ತೆ, ಅದು ಇದು ಮಾಡೋದಿಲ್ಲ, ಪ್ರಿವೆಂಟ್ ಮಾಡೋದಾಗಲಿ ಸ್ವಲ್ಪ ಕಿಲ್ ಮಾಡುತ್ತೆ ಹೊರತು ಪೇನ್ನ ಅದು ಟೋಟಲ್ ರೆಮಿಡಿ ಅಲ್ಲ. ಅದು ಟೋಟಲ್ ರೆಮಿಡಿ ಯಾವುದು ಅಂದರೆ ಅಧ್ಯಾತ್ಮನೇ, ವೆರಿ ಇಂಪಾರ್ಟೆಂಟ್ ಅದು. ಅದರಿಂದ ಇವತ್ತೆಲ್ಲ ಅಂಥ ರೆಮಿಡಿ ಇಷ್ಟಪಡ್ತೀವಿ ನಾವು, ಯಾವಾಗಲೂ ಟೋಟಲ್ ರೆಮಿಡಿ ಇಷ್ಟಪಡೋದು. ಮತ್ತು ಸಿಗ್ತಿರೋದೇನೀಗ ಸದ್ಯಕ್ಕೆ ಪೇನ್ ಕಿಲ್ಲರ್, ಅದನ್ನು ಏನು ತಿಳ್ಕೊಂಬಿಟ್ರಿ ಇವರೀಗ ರೆಮಿಡಿ ಅಂತ ತಿಳ್ಕೊಂಬಿಟ್ರೆ ಅಷ್ಟೇ, ತಪ್ಪೋದು, ಅದು ಭ್ರಮೆ. ಅದು ಸ್ವರ್ಗಾದಿಗಳೆಲ್ಲ ಪೇನ್ ಕಿಲ್ಲರ್ಸ್ ಇದ್ದಾಗಷ್ಟೇ. ಮೋಕ್ಷ ಒಂದೇ ಏನದು, ಸ್ವರ್ಗನೇ ಪೇನ್ ಕಿಲ್ಲರು, ಇದು ಬರೀ ಕಿಲ್ಲರು, ಪೇನ್ ಕಿಲ್ಲರ್ ಕೂಡ ಅಲ್ಲ, ಬರೀ ಕಿಲ್ಲರ್ಗಳು ಅಷ್ಟೇ. ಅವರೇ ಹೇಳ್ತಾರೆ ಅದನ್ನು, ಡ್ರಗ್ಸ್ ಆರ್ ಮೋರ್ ಡೇಂಜರಸ್ ದ್ಯಾನ್ ಡಿಸೀಸಸ್ ಅಂತ. ಎಷ್ಟು ಔಷಧಿನ ಭಯಾನಕ ಆಗಿರ್ತದೆ ರೋಗಕ್ಕಿಂತ ಅಂಥೇಳಿ, ಅದು ನಿಜ. ಎಲ್ಲ ಕಡೆ ಇಲ್ಲದೆ ಹೋದರೂ ಹೆಚ್ಚು ಕಡೆ ನಿಜ. ಉನ್ಮೂಲನಂ, ರೂಟ್ ಔಟ್ ಆಗಬೇಕು. ಈಗ ನಮ್ಗೆ ಅನಿಸುತ್ತೆ, ಈಗ ರೂಟ್ ಎಷ್ಟೋ ಇದೆ ನಮಗೀಗ ಸಾಲ್ವ್ ಆಗಿದೆ, ಮತ್ತೆ ಹಾಕಬೇಕು ಅದು ರೂಟ್ ಔಟ್ ಆಗಿಲ್ಲ, ಗೊತ್ತಾಯ್ತಾ, ರೂಟ್ ಔಟ್ ಆಗಿಲ್ಲ. ಒಂದೊಂದು ಬರೀ ಸಮಸ್ಯೆಗಳು, ಫ್ಯಾನ್ ಹಾಕಿದ ಹೋಯ್ತು ಬಚ್ಚೆ ಮತ್ತೆ ಶುರುವಾಯಿತು. ಒಂದೊಂದು ಯಾವಾಗಲೂ ಅಷ್ಟೇ, ಹೊಟ್ಟೆ ತುಂಬ ಆಮೇಲೆ ನೆಕ್ಸ್ಟ್ ಏನೋ ಯೋಚನೆ ಮಾಡಿದೆ, ಅದು ನೋಡಿ ಹೊಟ್ಟೆ ತುಂಬಿತು ಮತ್ತೆ ಖಾಲಿ, ಹೊಟ್ಟೆ ತುಂಬಿತು ಖಾಲಿ ಆಯಿತು. ಆದರೆ ಜ್ಞಾನ ಬಂದಮೇಲೆ ಹೋಗೋದಿಲ್ಲ, ಅದು ಗಟ್ಟಿಯಾಗಿ ಕೂತ್ಬಿಡೋದು. ಅಂದರೆ ಜ್ಞಾನ ನಿತ್ಯ, ಅನ್ನ ಅನಿತ್ಯ. ಆದರೆ ಅನಿತ್ಯವಾದ ಅನ್ನ ಯಾತಕ್ಕೆ ಬೇಕು ಅಂದರೆ ಜ್ಞಾನ ಸಂಪಾದನೆಗೋಸ್ಕರ ಬೇಕು. ಅದು ಯಾವುದು ಅಂದರೆ ಶ್ರೀಮದ್ ಭಾಗವತೆ, ಶ್ರೀಮದ್ ಭಾಗವತ ಪುರಾಣದವೆಲ್ಲ ಬಂದಿದೆ. ಮಹಾಮುನಿ ಕೃತೆ, ಇಂಥ ಶಕ್ತಿ ಇದಕ್ಕೆ ಯಾಕೆ ಬಂತು ಅಂದರೆ ಬರೆದವ್ರು ಯಾರು, ಮಹಾಮುನಿ ಕೃತೆ. ಮುನಿನಾಮಪ್ಯಹಂ ವ್ಯಾಸಃ, ವೇದವ್ಯಾಸ ರೂಪದ ಸಾಕ್ಷಾತ್ ಶ್ರೀಹರಿ ಬರೆದಿರೋದ್ರಿಂದ ಆ ಶಕ್ತಿ ಇದೆ. ಯಾರೋ ಆರ್ಡರ್ ಮಾಡೋದು ಬೇರೆ, ಹೈಯೆಸ್ಟ್ ಅಥಾರಿಟಿ ಆರ್ಡರ್ ಮಾಡಿದರೆ ಅದು ನಡಿಲೇಬೇಕು. ಕಿಂವಾ ಪರ ಇರೀಶ್ವರ, ಇದೆಲ್ಲ ಹೇಳ್ತೀರಿ, ಧರ್ಮ ಅರ್ಥ ಕಾಮ ಬೇಡವ ಅಂತ ತೊಗೊಂಡು ಏನು ಮಾಡ್ತೀರಿ, ಕಿಂವಾ ಪರ ಇರೀಶ್ವರ ಅದೆಲ್ಲ ಇದ್ದ ಕಾಲಕ್ಕೆ ರಿಸೈನ್ ಮಾಡಿದೆ ಹೊರಟ್ಬಿಟ್ಟೆ, ಪರ್ಮನೆಂಟ್ ಕೆಲಸ ಸಿಕ್ಕಿದೆ ಅಂತ ಓಡ್ತಾನಲ್ಲ, ಹಾಗೆ ತೊಗೊಂಡು ಏನು ಮಾಡ್ತೀವಿ, ಇದನ್ನಿರಲಿ ಅಂತ ಯಾರು ಇಷ್ಟಪಡೋದಿಲ್ಲ. ಆದ್ದರಿಂದ ಪರೈರೀಶ್ವರ, ಪರೈಹಿ ಅಂದರೆ ಧರ್ಮಾಧಿಭಿ ಕಿಂ, ಬೇಕಾದ್ದೇನೀಗ ಭಗವದ್ ಅನುಗ್ರಹ, ಮೋಕ್ಷನೇ ಬೇಕು. ಆದ್ದರಿಂದ ಅದು ಸಿಗುತ್ತೆ. ಶಿವದಂ ತಾಪತ್ರಯೋನ್ಮೂಲನಂ, ಶಿವದಂ ಅಂದರೆ ಇಷ್ಟಪ್ರಾಪ್ತಿ, ತಾಪತ್ರಯ ಉನ್ಮೂಲಂ ಅಂದರೆ ಅನಿಷ್ಟ ನಿವೃತ್ತಿ. ಫಲ ಯಾವಾಗಲೂ ಕೂಡ ಏನಾಗಿರಬೇಕು, ಎರಡು ದಳ ಅಂತ ಹೇಳಿದ್ರೆ, ಟೂ ಫೇಸಸ್ ಆಫ್ ದ ಸೇಮ್ ಕಾಯಿನ್. ಒಂದು ಕಡೆಗೆ ಏನಿದೆ ಇಷ್ಟಪ್ರಾಪ್ತಿ ಎಲ್ಲ ಆಯಿತು, ಇನ್ನೊಂದು ಕಡೆ ಅನಿಷ್ಟ ಇಲ್ಲೇ ಇಲ್ಲ. ಕೆಲವು ಇಷ್ಟಗಳು ಹೇಗೆ ಅಂದರೆ ಅನಿಷ್ಟ ಗಂಟು ಬಿದ್ದಿರುತ್ತೆ, ಇಷ್ಟರ ಜೊತೆಗೆ ಅನಿಷ್ಟ ಊಟ ಮಾಡೋಕ್ಕೆ ತೊಳಿಬೇಕು, ಗೊತ್ತಾಯ್ತಾ, ಒಡಿಸ್ಕೊಂಡ್ರೆ ಇನ್ನೂ ಪದೀತಾಗುತ್ತೆ, ಮತ್ತು ಆಯಿತಾ, ಅವೆಲ್ಲ ಸಮಸ್ಯೆಗಳವೆಲ್ಲ. ಅದಕ್ಕೆ ಎಷ್ಟೋ ಜನ ಬೇಡ ಅನ್ಬೇಡ, ಅದು ತುಂಬ ಚಳಿ ಇದ್ದ ಕಾಲಕ್ಕೆ ಬಡಿ ಊಟ ಊಟ ಮಾಡೋದು ಬರಲ್ಲ, ಸುಮ್ಮನೆ ಮಲಗದೆ ಸೇರ್ಕೊಂಡ್ಬಿಡುತ್ತೆ, ಬೆಚ್ಚ ಮಲಗಿರ್ತಾರಲ್ಲ, ಅಷ್ಟೆಲ್ಲ ಸೈಡ್ ಎಫೆಕ್ಟ್ ಅದು, ಹೋಗೋದು ಇವೆಲ್ಲ ಯಾಕೆ ಬಿಡೋದು. ಅದಕ್ಕೆ ಅದೇನು ಇರಕೂಡದು ನಮಗೆ. ಶ್ರೀಮದ್ಭಾಗವತೆ ಮಹಾಮುನಿ ಕೃತೆ ಕಿಂವಾ ಪರ ಇರೀಶ್ವರ, ಅದು ಯಾರು ಪರಮಾತ್ಮ, ಈಶ್ವರ, ಏನು ಬೇಕಾದ್ರೂ ಕೊಡ್ತಾನೆ. ಅದಿದ್ದಾಗ ಅನೀಶ್ವರ ತೊಗೊಂಡು ಏನು ಮಾಡಬೇಕು, ಅಧ್ಯಾತ್ಮ ಈಶ್ವರ ಇದ್ದಾಗ. ಇದೆಲ್ಲ ಅನೀಶ್ವರಗಳು, ತೀರ ಸಾಮಾನ್ಯ. ಸದ್ಯೋ ಹೃದಯ ಅವರುದ್ಧತೆ, ಈ ಫಲ ಯಾವ ಸಿಗುತ್ತೆ ಎಲ್ಲ ಹೇಳಿದಾರಲ್ಲ, ಶಿವದಂ ಅಂತೀರಿ, ತಾಪತ್ರಯೋನ್ಮೂಲನಂ ಅಂತೀರಿ. ಈ ಶಿವದು ಯಾವಾಗ ಅಂದರೆ ಸದ್ಯ, ಬೇಗ ಸಿಗುತ್ತೆ, ಏನು ಯೋಚನೆ ಮಾಡೋಕ್ಕಾಗಿಲ್ಲ, ತಡ ಇಲ್ಲ. ಅವರುದ್ಧತೆ ಅತ್ರ ಕೃತಿಭಿ ಶುಶ್ರೂಷುಭಿ ತಕ್ಷಣ, ಯೋಗ್ಯತೆ ಇದ್ದರೆ ತಕ್ಷಣ, ಇನ್ಸ್ಟೆಂಟ್. ಕೆಲವರಿಗೆ ಇನ್ಸ್ಟೆಂಟು, ಕೆಲವರಿಗೆ ಫಾಸ್ಟು, ಆದರೆ ವೇಸ್ಟ್ ಮಾತ್ರ ಆಗೋದೇ ಇಲ್ಲ. ಇವತ್ತು ಹೆಚ್ಚು ವೇಸ್ಟೇ ಆಗುತ್ತೆ, ಆದ್ದರಿಂದ ವೇಸ್ಟೇಜ್ ಇಲ್ಲೇ ಇಲ್ಲ ಇದರೊಳಗೆ. ಅವ್ರು ಸಾಧನೆ ಎರಡು ಯಾಕೆ ಹೇಳಿದಿರಿ, ಬೇಗನೆ ಅಂತೀರಿ, ತಕ್ಷಣ ಅಂತೀರಿ, ನಿಮಗೆ ಡೌಟ್ ಇದೆಯಾ ಅಂದರೆ ಇಲ್ಲ. ಅವ್ರ ಸಾಧನೆ ಮೇಲೆ ಡಿಪೆಂಡ್ ಆಗುತ್ತೆ. 3 ವರ್ಷಕ್ಕೂ 3 ವರ್ಷಕ್ಕೆ ಮುಗಿಸೋರು ಇದ್ದಾರೆ, 10 ವರ್ಷ ಮುಗಿಸ್ತಾ ಇರೋರು ಇದ್ದಾರೆ, ಎಂದೂ ಮುಗಿಸ್ತಾ ಇರೋರು ಇದ್ದಾರೆ. ಆದ್ದರಿಂದ ಅದು ಲೆಕ್ಕ ಅಲ್ಲ, ಸಾಧನೆಗೆ ತಕ್ಕಂತೆ. ಇಲ್ಲಿಂದ ಇಷ್ಟು ದೂರ ಅಂತ ಹೇಳ್ತಾರೆ, ಮೈಸೂರಿಗೆ ಬಾರಲ್ಲಿ ಇಷ್ಟು ಸತ್ತು ಹೋಗ್ಬೋದು, 2 ತಾಸು ಅದು ಸ್ಪೀಡೇ ಇಲ್ಲ, ಅಥವಾ ಟ್ರಾಫಿಕ್ ಏನೋ ಬಂತು, ಅವೆಲ್ಲ ಇಲ್ಲ. ಏನು ಇಲ್ಲದೆ ಹೋದ್ರೆ ಏನಾಗುತ್ತೆ, ನಿಮ್ಮ ಸಾಧನೆಯ ಪ್ರಮಾಣ ಯಾವ ನೋಡಿಕೊಂಡು ಫಲ ಸಿಗುತ್ತೆ. ಆದ್ದರಿಂದ ಯಾವ ಸೇರ್ತಾರೋ ಸೇರಿ. ದ್ರೌಪದಿಗೆ ಪ್ರಾರ್ಥನೆ ಮಾಡಿದರು, ಆ ಕ್ಷಣಕ್ಕೇನಾಯಿತು, ಬಂದಾಯಿತು ಅಕ್ಷಯ ವಸ್ತ್ರಗಳು. ಪ್ರಾರ್ಥನೆ ಮಾಡಿದ್ದು ಅವರಿಗೋಸ್ಕರ, ಉಳಿದ ದೇವತೆ ಸಾಮಲಾದಿಗಳಿದ್ರಲ್ಲ ಅವರಿಗೋಸ್ಕರ. ತಕ್ಷಣ ಫಲ ಅವು ಅಕ್ಷಯ ವಸ್ತ್ರ ಆಮೇಲೆ ಕೊಡೋದು ಏನು ಅರ್ಥ ಅದಕ್ಕೆ, ಈಗ ಅರ್ಥ ಏನಾಗಬೇಕು, ಕೆಲವು ಇನ್ಸ್ಟೆಂಟೇ ಬೇಕು ನಮಗೆ, ಕೆಲವು ಎಲ್ಲ ಸಿಕ್ಕರೆ ಸಾಕು. ಇದು ಇನ್ಸ್ಟೆಂಟ್ ಫಲ, ಯಾವಾಗಲೂ ಆನಂದ ಇರ್ತಾನೆ ಇರಬೇಕು, ದುಃಖ ಇರಲೇ ಕೊಡು. ಇದು ಇನ್ಸ್ಟೆಂಟಾಗಿ ಸಿಗಬೇಕಾದ್ರೆ ಭಗವದ್ ಅನುಗ್ರಹದಿಂದ ಮಾತ್ರ ಸಾಧ್ಯ. ಎಷ್ಟು ವಿಷಯ ಇದೆ ಇವರು, ಏನೇನಿದೆ ಭಾಗವತಲ್ಲಿ ಅಂತೇಳಿ ಇದರೊಳಗೆ ಒಂದು ಶ್ಲೋಕದೊಳಗೆ ಅದಕ್ಕೆ ಸರಿಯಾಗಿ ಕೇಳಿದ್ರೆ ಯಾರು ಮತ್ತೆ ಬಿಡೋದಿಲ್ಲ. ಇಷ್ಟೆಲ್ಲ ಬೇರೆ ಕಡೆ ಸಿಗುತ್ತಾ ಯೋಚನೆ ಮಾಡಿ. ಬೇರೆ ಕಡೆ ಅಂದರೆ ಲೌಕಿಕದಲ್ಲಿ ಸಿಗೋ ಚಾನ್ಸ್ ಇದೆಯಾ,
ಸಾಧ್ಯವೇ ಇಲ್ಲ. ಆದ್ದರಿಂದ ಇದು ಲಿಮಿಟೆಡ್, ಆದ್ದರಿಂದ ಇದು ಸ್ಟಾಪ್ ಗ್ಯಾಪ್ ಅರೇಂಜ್ಮೆಂಟ್ ಆಗಿರಬೇಕೇ ಹೊರತು ಕೆಲವು ಸತ್ಯ ಟೆಂಪರರಿ ಜಾಬ್ ಇಷ್ಟಪಡ್ತಾರೆ, ಯಾಕೆಂದರೆ ಪರ್ಮನೆಂಟ್ ಸಿಕ್ಕಿಲ್ಲ ಅದರಿಂದ. ಹಾಗೆ ಕೊಡೋದಕ್ಕಿಂತ ಬೆಟರು. ಆದರೆ ಇದು ಸಿಕ್ಕಾಬಿಟ್ಟರೆ ದಡ್ಡ ಅವನು. ಇವತ್ತು ನಮಗೆ ಸಿಕ್ಕಾಗ ಬಿಡ್ತಿರೋ ಇದೆಲ್ಲ ತೋರಿಸಿದ ಕಾಲಕ್ಕೆ ಬಿಡ್ತಿದ್ದೇವೆ ಅಂದರೆ ಏನರ್ಥ, ಇದು ವಿವೇಕ ಇಲ್ಲ ಅಂತ. ಅವರೆಲ್ಲ ದುಃಖ ಪಡ್ತಿದ್ರು ಪಾಪ. ವೇದಾಂತ ಸಂತತ ಕೃತಾಂತ ರಸಂನ ವಿದ್ಮಃ. ಇವತ್ತು ಆ ಪ್ರಶ್ನೆ ಇಲ್ಲ. ಇವತ್ತು ಅದು ಪಡ್ಕೋಬೇಕಾಗಿದೆ ಅಷ್ಟೇ. ಅಮೃತ ಬಂದಾಗಿದೆ, ಅದನ್ನು ಅವೇಲ್ ಮಾಡ್ಕೊಳ್ಳೋದು ಭಾಳ ಮುಖ್ಯ. ಇಷ್ಟು ತಿಳಿಸಿ ಇದರಲ್ಲಿ ಏನು ಬಂದಿದೆ ಅಂತ ಹೆಸರು ಹೇಳ್ತಾರೆ. ಇದರಲ್ಲಿ ಈ ಶ್ಲೋಕದ ಒಟ್ಟು ಸಾರಾಂಶ ಏನು ಅಂದರೆ, ಅಧಿಕಾರಿ ವಿಷಯ ಫಲಾನಿ ಉಚ್ಯಂತೆ ಧರ್ಮ ಇದೆ. ಅಧಿಕಾರಿ ವಿಷಯ ಫಲ ಮೂರನ್ನು ಇಲ್ಲಿ ಹೇಳ್ತಾರೆ. ನಾಲ್ಕನೇದು ಅಂಡರ್ಸ್ಟುಡ್. ಎಷ್ಟು ಹೇಳಬೇಕು ಒಟ್ಟು ಆ್ಯಕ್ಚುಲಿ ಅದಕ್ಕೆ ಒಟ್ಟು ಏನಂತ ಹೆಸರು, ಅನುಬಂಧ ಚತುಷ್ಟಯ. ಗೊತ್ತಾಯ್ತಾ? ಒಟ್ಟು ಅನುಬಂಧ, ಒಂದಕ್ಕೊಂದು ರಿಲೇಟೆಡ್. ನಾಲ್ಕು ಒಂದಕ್ಕೆ ರಿಲೇಟೆಡ್ ಆದ ಜ್ಞಾನ ರಿಲೇಟೆಡ್. ಯಾವ ರೀತಿ ರಿಲೇಟೆಡ್? ಜ್ಞಾನ ಹೇಗೆ ರಿಲೇಟೆಡ್ ಅಲ್ಲ, ಜ್ಞಾನ ಹೇಗೆ ರಿಲೇಟೆಡ್ಡು? ಯಾರಿಗೆ ಜ್ಞಾನ, ಯಾವ ವಿಷಯದಲ್ಲಿ ಜ್ಞಾನ, ಬರೀ ಜ್ಞಾನ ಬಗ್ಗೆ ಅರ್ಥ ಹೇಗಿಲ್ವೋ ಇದು ಹಾಗೆ. ಬರೀ ಗ್ರಂಥ ಅಂದರೆ ಇಂಥ ಈ ರೀತಿ ಓದಬೇಕಾದ ಗ್ರಂಥ. ಓದಬೇಕಾದ್ರೆ ಏನಿರಬೇಕು, ನಾಲ್ಕು ಇರಬೇಕು. ಅದಕ್ಕೆ ನಾಲ್ಕು ಒಂದಕ್ಕೊಂದು ಲಿಂಕ್ ಇಡವು. ಗೊತ್ತಾಯ್ತಾ? ಇಲ್ಲೋದ್ರಿಲ್ಲ. ಜ್ಞಾನಕ್ಕೆ ವಿಷಯ ಹೇಳಿದ, ಯಾರು ಪ್ರಮಾತನೇ ಹೇಳಲಿಲ್ಲ. ಪ್ರಮಾತ ಹೇಳಿದ, ಯಾವ ವಿಷಯ ಹೇಳಲೇ ಇಲ್ಲ. ಯಾವ ನೋಡಿದರೂ ಕೂಡ ವಿಷಯ, ಉಪನ್ಯಾಸ ಯಾರದು, ಎಲ್ಲಿ, ಎಷ್ಟೊತ್ತಿಗೆ, ಯಾವ, ಇವೆಲ್ಲ ರಿಲೇಟೆಡ್. ಬರೀ ಒಂದು ಡೇಟ್ ಹಾಕಿಬಿಟ್ಟು ಈ ಬೆಳಿಗ್ಗೆ 6 ಗಂಟೆ ರಾತ್ರಿ 12 ಗಂಟೆ ಯಾವಾಗ ಆಗಬೇಕದು? ಡೇಟ್ ಹಾಕಿರೋ ಸರಿ. ಒಬ್ಬರು ಬರಲಿಲ್ಲ, ಯಾಕಂದರೆ ಟೈಮೇ ಗೊತ್ತಿಲ್ಲ, ಅದರಿಂದ ಬರಲಿಲ್ಲ. ಇವತ್ತು ಆಗ್ತಿರೋದು ಹಾಗೆ. ಸೈಮಲ ವಿಷಯ ಕೂಡ ಗೊತ್ತಾಗೋದಿಲ್ಲ. ಇವತ್ತು ಆನ್ಲೈನ್ ಮಾಡಿ ಜನ ಬರೆದಿರೋಕ್ಕೆ ಇನ್ನೊಂದು ಕಾರಣ ಅಂದರೆ ವಿಷಯ ಗೊತ್ತೇ ಇರೋದಿಲ್ಲ ರೀ ಪಾಪ. ತುಂಬ ಜನಕ್ಕೆ ಅಲ್ಲಿ ಬಂದು ನೋಡ್ರಿ ಅಂತ. ಅಲ್ಲಿ ಬಂದು ನೋಡೋಕ್ಕೆ ಹೇಗಾಗತ್ತೆ ಅವರು? ಅಲ್ಲಿ ದೊಡ್ಡದ ಬೋರ್ಡ್ ಹಾಕಿರ್ಬೋದು ರೀ. ಅದು ಹಾಕ್ತಿರ್ಲಿಲ್ಲ, ದೊಡ್ಡ ಬೋರ್ಡ್ ಹಾಕ್ತಿದ್ದಾರೆ, ಪರವಾಗಿಲ್ಲ. ಈಗ ಮತ್ತು ಬೋರ್ಡ್ಗಳೇ ಇರ್ತಿರ್ಲಿಲ್ಲ. ಹುಡ್ಕೊಂಡು ಒಳಗೆ ಕೇಳಬೇಕು. ಕೇಳಿದ್ರೆ ಅವ್ರಿಗೆ ಕೇಳಿ, ಇವರು ಇನ್ನೊಬ್ರು ಕೇಳಿ ಇರ್ತೀವಿ. ಅಟ್ಟೆ ಉಪನ್ಯಾಸ ಬೋಧೋಗಿರೋದು ಆ ಥರ ಆಗ. ಈ ಬೋರ್ಡ್ ಹಾಕ್ತಾರೆ ಈಗ. ಆದರೆ ಬೋರ್ಡ್ ಯಾರಿಗೆ ಗೊತ್ತಾಗುತ್ತೆ? ಅಲ್ಲಿಗೆ ಹೋಗೋ ಅಭ್ಯಾಸ ಇದ್ದವ್ರಿಗೆ ಮಾತ್ರ, ಬೇರೆಯವ್ರಿಗೆ ಗೊತ್ತಾಗೋದಿಲ್ಲ. ಅದಕ್ಕೆ ಓಪನ್ನಾಗಿ ಕೊಟ್ಟರೆ ಆಗ ಬರ್ಲಿಕ್ಕೆ ಚಾಯ್ಸ್ ಜಾಸ್ತಿ ಆಗುತ್ತೆ. ಒಬ್ಬರು ಬರೋದು ಮತ್ತೊಬ್ಬರು ಬರ್ತಾರೆ. ಇರೋದು 4 ಜನ ಕೇಳಿದ್ರೆ 4 ಜನ, ಇರೋ ಇಬ್ಬರು ಸ್ಟೂಡೆಂಟ್ಸ್ ಇದ್ದರೆ ಇಬ್ಬರು ಮಾತಾಡ್ಕೊಂಡ್ರೆ ಒಬ್ಬರು ಇನ್ನೊಬ್ಬನಿಲ್ಲ, ಪರ್ಮನೆಂಟ್ ಕ್ಲಾಸೇ ಇಲ್ಲ. ತುಂಬ ಜನ ಇದ್ದಾಗ ಗೊತ್ತಾಗೋದಿಲ್ಲ. ಅದೆಲ್ಲ ಈ ದೋಷ ಇದೆ. ಜನ ಬರಲಿಲ್ಲ ಅಂಬೋದು ಎಷ್ಟು ದೊಡ್ಡ ತಪ್ಪು. ಅದಕ್ಕಿಂತ ಹೆಚ್ಚು ದೊಡ್ಡ ತಪ್ಪು ಅಂದರೆ ತಿಳಿಸೋದೇ ಹೋಗೋದು. ಬೇಕಾದ್ರೆ ಬಂದು ನೋಡಿಕೊಡ್ರಿ, ಮತ್ತು ಕರಿಬೇಡಿ. ಬೇಕಾದರೆ ನಮಗೆ ಬೇಕೆಲ್ಲ ಬಿಟ್ಟುಬಿಡಿ ಅಷ್ಟೇ. ಅದು ಥರ ಇರ್ರೆಸ್ಪಾನ್ಸಿಬಲ್ ಆನ್ಸರ್. ಹಾಗೆಲ್ಲ ಕೊಡು. ಶ್ರೀಮದ್ಭಾಗವತೆ ಮಹಾಮುನಿ ಕೃತೆ ಕಿಂವಾ ಪರೈರೀಶ್ವರ ಹೇಳ್ತಾ ಏನವು ಪ್ರೋಜ್ಜಿತ ಕೈತವಃ. ಈ ಹೇಳೋ ಧರ್ಮದಲ್ಲಿ ವಂಚನೆ ಇಲ್ಲ, ನಿಷ್ಕಪಟವಾದ ಧರ್ಮ ಅಂದರು. ಏನು ನಿಷ್ಕಪಟವಾದ ಧರ್ಮಕ್ಕೆ ನಿಷ್ಕಪಟತೆ ಅಂದ್ರೇನು? ಎಷ್ಟು ಚೆನ್ನಾಗಿದೆ ನೋಡಿ. ಫಲ ಅನಪೇಕ್ಷಯ. ಫಲ ಕೇಳ್ತಾನೆ ಅಂದ ತಕ್ಷಣ ಏನಾಯ್ತಾ ಇಲ್ಲ, ಕಪಟ ಶುರುವಾಯಿತು ಅಂತ ಅರ್ಥ. ಭಾರಿ ಸೇವೆ ಮಾಡ್ತಾ ಇದ್ದಾರೆ. ಈ ದಿತಿನೇ ಕಶ್ಯಪರಿ ಭಾರಿ ಸೇವೆ ಮಾಡಿಬಿಟ್ಲು. ಅವ್ರಿಗೆ ಎಣಿಸ್ತು ಏನೋ ಇರಬೇಕು ಅಂದ್ಕೊಂಡು ಪಾಪ. ಆದರೂ ಆ ಟೈಮಿಗೆ ಏನಾಯಿತು, ಏನು ಬೇಕು ಕೇಳಿಕೊಡ್ತೀರಿ ಅಂದರು. ಇಂದ್ರನ ಕೊಲ್ಲೋವಾಗ ಬೇಕು ಅಂತ ಕೇಳಿ ಅಲ್ಲಿ ಭಾರಿ ಉಪಚಾರ ಮಾಡ್ತಾರೆ. ಏನರ್ಥ? ಏನೋ ಸೇರ್ಕೊಂಡಿದೆ ಅಂತ ಅರ್ಥ. ಅಲ್ಲಿಲ್ಲದೆ ಮಾಡಿದರೆ ಭಾರಿ ಗ್ರೇಟ್. ಅದು ಏನೂ ಇಲ್ಲ, ಭಾರಿ ಮಾಡ್ತಾರೆ ಅಂದರೆ ಸರಿ. ಇದು ಭಾರಿ ಚೆನ್ನಾಗಿರೋ ಪದ. ಧರ್ಮಕ್ಕೆ ಇನ್ನೇನು ಕಪಟ ಬೇಕಾಗಿಲ್ಲ. ಫಲ ಕೇಳೋದು ಒಂದು ಸಾಕು. ಅದು ಕೆಟ್ಟ ಫಲ ಕೇಳೋದು ಬೇರೆ. ಜೊತೆಗೆ ಕೆಟ್ಟ ಫಲ, ಈ ಲೋಕನಾಶ ಮಾಡೋ ಫಲ ಅವೆಲ್ಲ ಅಂಥದ್ದು ಕೇಳಿದರೆ ಎಷ್ಟು ಅನ್ಯಾಯ ಆಗುತ್ತೆ. ಫಲ ಅನಪೇಕ್ಷೆಯ. ಈ ನಮ್ಗೆ ಗೊತ್ತಾಗುತ್ತೆ ಯಾಕೆ ಫಲ ಕೇಳಬಾರ್ದು ಅಂದರೆ, ಕಾಪಟ್ಯ ಬರುತ್ತೆ ಧರ್ಮದಲ್ಲಿ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಎಂದೂ ಕೂಡ ಫಲದ ಅಪೇಕ್ಷೆ ಕೇಳಬಾರ್ದಲ್ಲ, ಮನಸ್ಸಲ್ಲಿ ಇರಲೇಬಾರ್ದು. ಮನಸ್ಸಲ್ಲಿದೆ ಕೇಳಬಾರ್ದು, ಅದು ಬೇರೆ. ಸ್ವಲ್ಪ ಡೀಸೆನ್ಸಿ ಮೇಂಟೈನ್ ಮಾಡೋಕ್ಕಷ್ಟೇ ಬೇಕು. ಯಾರು ಕೇಳಿದ್ರೆ ನನಗೂ ಬೇಕು ಅಂತ ಕೇಳಿದ್ರೆ ಹಾಗೆ, ಇದು ಹಾಗಲ್ಲ. ಏನಿದು ಇಲ್ಲೇ ಇಲ್ಲ, ಬೇಕು ಅಂತ ಅಪೇಕ್ಷೆನೇ ಇಲ್ಲ. ಅದಿರಬೇಕು. ಅದು ಅಭ್ಯಾಸ ಆಗಲಿ ಅಂತ ವ್ರತ ಉಪವಾಸ ಮಾಡಿರೋದು. ಗೊತ್ತಾಯ್ತು? ವ್ರತ ಉಪವಾಸದಲ್ಲಿ ಏನು ಬಿಡ್ತೀವಿ, ರುಚಿಗಿಚ್ಚೆ ಸ್ಯಾಕ್ರಿಫೈಸ್ ಮಾಡಬೇಕೀಗ. ಸ್ಯಾಕ್ರಿಫೈಸ್ ಮಾಡಿದ್ರೆ ಮಾಡೋಕ್ಕಾಗೋದಿಲ್ಲ. ಶಾಖವ್ರತ ಶಾಖನೇ ಆಗ್ತದೆ ಬಾಯಿ ಶಾಖಕ್ಕಿಂತ. ಅದಾಗದೇ ಇರಬೇಕಾದ್ರೆ ಅದು ಟೆಸ್ಟ್, ಅದು ರೆಡಿ ಇದೆಯಾ ಇದಕ್ಕೆಲ್ಲ. ಇವತ್ತು ಮಿಲಿಟರಿ ಟ್ರೈನಿಂಗಲ್ಲಿ ಸಿಂಪಲ್ ಟ್ರೈನಿಂಗ್ ಕೊಡಿ ಅಂದರೆ ಮಿಲಿಟರಿ ಟ್ರೈನಿಂಗ್, ರಿಗರಸ್ ಟ್ರೈನಿಂಗ್. EDM ಇದೆ, ಮಿಲಿಟರಿ ಟ್ರೈನಿಂಗ್ ಅಂತಲೇ ಹೆಸರು ಅದಕ್ಕೆ. ಭಾರಿ ಏನಾಗಿರುತ್ತೆ ಅದು, ತುಂಬ ಆಯಾಸ ಕೊಡೋದು. ಅದು ಮುಗಿದ ಅದಕ್ಕಿಂತ ಆಯಾಸದ ಕೆಲಸಕ್ಕೆ ತಯಾರಾಗಬೇಕಲ್ಲ. ಹಾಗಿದ್ದರೆ ಪರಮಧರ್ಮ ಹೇಗಾಗುತ್ತೆ? ನಿಷ್ಕಪಟ ಧರ್ಮ ಒಂದು ಪರಮಧರ್ಮ. ಅದು ಈಶ್ವರ ಅರ್ಪಣೆಯೇನ ಭಗವಂತನಿಗೆ ಅರ್ಪಿತವಾಗುತ್ತಲ್ಲ. ದೇವ್ರ ನೈವೇದ್ಯಕ್ಕೆ ಅಡಿಗೆ ಕ್ವಾಲಿಟಿ ಟೆನ್ಷನ್ ಮಾಡಬೇಕೀಗ. ನಮಗೆ ಅದರ್ಥ ಆಗಲ್ಲ. ಎಕ್ಸ್ಪೋರ್ಟ್ ಕ್ವಾಲಿಟಿ ಅಂತ ತಕ್ಷಣ ಏನು ಮಾಡ್ತಾರೆ, ಇಲ್ಲಿ ಬಿಸಾಕ್ತಾರೆ ಅಂತ ಗೊತ್ತು ಅವರು. ದುಡ್ಡು ಹೋಯ್ತು, ವಸ್ತುನೂ ಹೋಯ್ತು, ಏನೋ ಮ್ಯಾಕ್ಸಿಮಮ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಇದು ಆ ಕಾನ್ಸೆಪ್ಟ್ ಇರಬೇಕು. ಬೇರೆಯವ್ರಿಗೆ ಕೊಡೋದು ಅಂದ ತಕ್ಷಣ ಅದಕ್ಕೆ ವ್ಯಾಲ್ಯೂ ಜಾಸ್ತಿ ಆಗಬೇಕು.
ಆ ಬೇರೆ ವ್ಯಕ್ತಿ ಯಾರು ಅನ್ನೋದ್ರ ಮೇಲೆ ಅದರ ಕ್ವಾಲಿಟಿ ಇನ್ನೂ ಜಾಸ್ತಿ ಆಗಬೇಕು. ಬೇರೆ ವ್ಯಕ್ತಿ ಯಾರೀಗ ಪರಮಾತ್ಮ ಅಂದರೆ ಕ್ವಾಲಿಟಿ ಹೇಗಿರಬೇಕು, ಭಾರಿ ಚೆನ್ನಾಗಿರಬೇಕು. ಆ ದೃಷ್ಟಿಯಲ್ಲಿ ಪರಮಃ ಈಶ್ವರಾರ್ಪಣೇನ ಪರಮಃ ಫಲ ಅನಪೇಕ್ಷೆಯ ಪ್ರೋಜ್ಜಿತ ಕೈತವ ಉಜ್ಜಿತ ಪ್ರೋಜ್ಜಿತ ಕೈತವ ಕಪಟ. ಕಪಟ ಎಷ್ಟೂ ಇಲ್ಲದ ಅಂತ ಅರ್ಥ. ಕಪಟ ಎಷ್ಟೂ ಇಲ್ಲ, ಕೇಳಿಲ್ಲ ಅಲ್ಲ, ಒಳಗೆ ಕೂಡ ಸಂಕಲ್ಪದ ಕೇಳಿದರೆ ಗೊತ್ತಾಗುತ್ತೆ. ಇಲ್ಲಿ ಹೋಗದೇ ಇರೋದು ಫಲ ಎಷ್ಟು ಫಲ ಕೇಳ್ತಾರೋ ಗೊತ್ತೋ, ಅವರು ಬಿಟ್ಟೇ ಬಿಡಿ ಸಾಕು ಅಂತಾರಲ್ಲ ಹಾಗೆ. ಒಂದು ಬಾಯಲ್ಲಿ ಕೇಳಬಾರ್ದು, ಮನಸ್ಸಲ್ಲಿ ಇರಬಾರ್ದು. ಕೊಟ್ಟರು ಬೇಡ ಅನ್ಬೇಕು. ಹನುಮಂತ ದೇವರು ಹಾಗೆ ತಾನೇ ಮಾಡಿದ್ದು. ಏನು ಬೇಕಾದ್ರೆ ಏನೂ ಕೇಳೋದಿಲ್ಲ ಅಂತ. ಅದು ಹೈಯೆಸ್ಟು, ಅದು ಪರಮ ಭಾಗವತ ಧರ್ಮ. ಅದು ಇನ್ನೇನು ಬೇರೆ ಕೇಳಲೇ ಇಲ್ಲ, ಅದಿರಬೇಕು. ಫಲ ಅವರು ಭಕ್ತಿ ಕೇಳ್ತಾರೆ, ಭಕ್ತಿ ಕೇಳ್ತೇವೆ ಅಷ್ಟೇ. ಉಲ್ಟಾ ಭಕ್ತಿ ಅಂದರೆ ಊಟ. ಭಕ್ತಿಗೋಸ್ಕರ ಶಾಸ್ತ್ರ ಹೊರತು ಭಕ್ತಿಗೋಸ್ಕರ. ಭಕ್ತಿ ಕೇಳಿದ ಭಕ್ತಿ ಬಂದೇ ಬಿಡುತ್ತೆ. ನಾವು ಹಣ್ಣು ಕೇಳಿದಾಗ ಹೇಗೆ ಫಲ ಬರಬೇಕಲ್ಲ, ಹಾಗೆ ಬಂದೇ ಬರುತ್ತೆ. ಹೂವಿಲ್ಲದೆ ಹಣ್ಣು ಬರೋದಿಲ್ಲ. ಆದರೆ ಅದು ಕೇಳಕ್ಕೆ ಹೋಗಬಾರ್ದು. ಈಶ್ವರಾರ್ಪಣೇನ ಪರಮಃ ತಿತಿಕ್ಷ. ಅಲ್ಲಿ ಬರೆಯೋ ಸ್ಟೈಲ್ ನೋಡಬೇಕು. ಎಲ್ಲಿ ನಮಗೆ ಕ್ಲಾರಿಟಿ ಬೇಕು ತಕ್ಷಣ ಬರೆದು ಬಿಡ್ತಾರೆ. ಯಾವುದೋ ವಿಷಯ ಬರೀತಾ ಕೊಡೋದು. ಸಂಧಿ ಸಮಾಸ ಈ ಸ್ಟೇಜಲ್ಲಿ ಸಂಧಿ ಸಮಾಸ ಇಲ್ಲ. ಯಾವ ಸ್ಟೇಜ್ ಓದ್ತಿರೋದು ಅವರೀಗ ಆ ಸ್ಥಳದಲ್ಲಿ ನೀವು ಯಾವುದು ಬೇಕಿತ್ತು. ತುಂಬ ಜನ ಬರೆಯೋ ವ್ಯಾಖ್ಯಾನಗಳಂದ್ರೆ ಸಂಧಿ ಸಮಾಸಗಳೇ ಜಾಸ್ತಿ ಆದರೆ ಅದು ಹಾಗೆಲ್ಲ ಮಾಡಬಾರ್ದು. ಅದು ತಪ್ಪೋ ಸರಿನೋ ವಿಚಾರ ಬೇರೆ, ಅದು ಇರಲ್ವೆಂಟ್. ಫಸ್ಟ್ ಆಫ್ ಆಲ್ ಎಷ್ಟೇ ಸರಿ ಇದ್ದರೂ ಕೂಡ ಪಟ್ಟ ಸುಡಿ ಮಾಡಿದ್ದೆ ವ್ರತ ಬರೋದಿಲ್ಲ ಅಷ್ಟೇ. ಬೇರೆ ಹುಡಿ ಮಾಡಿದ್ದು ಇದು ಬರೋದಿಲ್ಲ. ವ್ರತ ಆದ್ದರಿಂದ ಬರೋದಿಲ್ಲ. ಹೇಗೋ ಇದಕ್ಕೆ ಅನ್ವಾಂಟೆಡ್. ಬೇರೆ ದಿವಸಕ್ಕೆ ಬೇಕು, ಅವತ್ತಿಗೆ ಬೇಕಿಲ್ಲ. ಕೈತವ ಅರ್ಥ ಬೇಕಾಗಿತ್ತು, ಪರಮ ಅರ್ಥ ಬೇಕಾಗಿತ್ತು. ಎರಡನ್ನು ತಿಳಿಸಿದರು. ಮೂರನೇದೀಗ ಸಜ್ಜನರು ಅಂತ ಹೇಳಿದರು. ಸಜ್ಜನರು ಯಾರು ಹಾಗಿದ್ದಾರೆ ಅಂತ ಪ್ರಶ್ನೆ. ಸೊ ವಿಷಯ ಏನಂತಾಯ್ತು ಇದರಲ್ಲಿ? ಈಗ ಪರಮಧರ್ಮವನ್ನು ಹೇಳ್ತಾ ಇದ್ದೇವೆ ಅಂತ ವಿಷಯ ಆಯಿತು. ತಿಳ್ಕೊಳ್ಳೋರು ಯಾರು ತಿಳ್ಕೊಬೇಕಿದ್ದನ ಅಂದರೆ ಸತಾಂ ನಿರ್ಮತ್ಸರಾಣಾಂ ಸತಾಂ. ಸತಾಂ ಅನ್ನೋದೇನೀಗ ಅಧಿಕಾರಿಗಳು. ಅಧಿಕಾರಿ ಯಾರು ಅಂತ ಹೇಳಿದ್ರೆ ವಿಷಯ ಆಯ್ತು. ಈಗ ಅಧಿಕಾರಿಗಳು ಹೇಳ್ತಾರೆ. ಅವ್ರು ಯಾರು ಸಜ್ಜನರು ಅಂತ ಬೋರ್ಡ್ ಹಾಕ್ಕೊಂಡ್ಬರ್ತಾರೆ. ಸಜ್ಜನರು ಬರೋದಿಲ್ಲ. ಮತ್ತು ಹೇಗಿರಬೇಕು ಅಂದರೆ ಲಕ್ಷಣ ತಿಳ್ಕೊಬೇಕು. ಈ ಲಕ್ಷಣ ಬಗ್ಗೆ ಎಲ್ಲಿ ಬಂದಿದೆ ಪ್ರಸ್ತಾಪ? ಗೀತೆಯೊಳಗೆ ಸ್ಥಿತಪ್ರಜ್ಞ ಲಕ್ಷಣಗಳು ಅಂತ ಹೇಳ್ತಾರೆ. ಅಪ್ರೋಷ್ಟ ಜ್ಞಾನಿ ಅಪ್ರೋಷ್ಟ ಜ್ಞಾನಿ ಅಂತ ತಿಳ್ಕೊಂಬೋದಿಲ್ಲ. ಅವ್ರು ಎಷ್ಟು ರಿಸರ್ವ್ಡ್ ಆಗಿರ್ತಾರೆ ಅಂದರೆ, ನೀವು ಅಪ್ರೋಷ್ಟ ಜ್ಞಾನಿ ಹೇಳಕ್ಕೆ ಬಂದರೆ ನೀವು ಯಾರು ಹೇಳಿದರು ಹೋಗ್ರಿ ಅಂತ ಅಷ್ಟರ ಮಟ್ಟಿಗೆ. ಯಾಕೆ ಅವ್ರಿಗೆ ಇಷ್ಟ ಇಲ್ಲ. ತಮ್ಮ ಸಾಧನೆ ನಿಂತೋಗ್ಬಿಡುತ್ತೆ ಅವರು. ನನಗೇನು ಗೊತ್ತಿಲ್ಲ, ಹೋಗಿ ಯಾರೋ ಸುಳ್ಳು ಹೇಳಿದ್ದಾರೆ ಅಂದ್ಬಿಡ್ತಾರೆ. ಅದು ನಿಜವಾದ ಜ್ಞಾನಿಗಳ ಲಕ್ಷಣ. ಅದು ಬೋರ್ಡ್ ಹಾಕ್ಕೊಂಡು ಬಂದರೆ ಜ್ಞಾನಿಗಳಲ್ಲ ಅಂತಾನೆ. ಭಗವಾನ್ ಬೋರ್ಡ್ ಹಾಕ್ಕೊಂಡಾದ್ರೆ ಏನರ್ಥ? ಅವನು ಕೈ ಕೊಡ್ತಾನೆ ಅಂತ ಅರ್ಥ. ದೇಹಿನ ತಿತಿಕ್ಷವ. ಫಸ್ಟ್ ತಿತಿಕ್ಷವ ಸಹನೆ ಇರಬೇಕು. ಯಾವುದು ಸಹನೆ? ಶೀತೋಷ್ಣ ಸುಖ ದುಃಖೇಶು ಲಾಭ ಲಾಭ ಜಯಗಳಲ್ಲಿ ತಿತಿಕ್ಷ ಇರಬೇಕು. ಇಲ್ಲ ಉಬ್ಬೋದು, ಇಲ್ಲ ಕೂಗೋದು. ಓ ಬಂತು ಅಂತ ಒದರೋದು, ಇಲ್ಲ ಹೋದರೆ ಕೂಗೋದು. ಎಷ್ಟೋದ್ರೆ ಟಿ ವಿ ನೋಡ್ತಿರ್ತಾರೆ, ಬೇಕು ಔಟ್ ಆಗ್ತಾನೆ, ಶೂಟ್ ಮಾಡಿಬಿಡ್ತಾರೆ ಟಿ ವಿ. ಅವನು ಟಿ ವಿ ಶೂಟ್ ಮಾಡಿದ ತಂದೆ ಲಾಸ್ ಆಯ್ತು. ಎಷ್ಟು ಮೂರ್ಖ. ಇನ್ನೊಬ್ರು ಇದ್ದಾರೆ, ಯಾವುದೋ ಒಂದು ಊರಲ್ಲಿ ಪ್ರವಚನಕ್ಕೆ ಹೋದಕ್ಕೆ ರಾತ್ರಿ 12 ಗಂಟೆ ಮನೆಯವರೆಲ್ಲ ಟಿ ವಿ ನೋಡ್ತಾ ಕೂತಿದ್ದಾರೆ. ಜೋರಾಗಿ ಹೋತ ಕೂತು ಏನಾಯ್ತಪ್ಪ ಯಾರೋ ಸತ್ತೋಗ್ಬಿಟ್ರು ಅಂತ ನೋಡಿದರೆ ಯಾರೋ ಔಟಾಗಿದ್ದಾರೆ. ಹಸಿ ಸಮಸ್ಯೆ ಅದಕ್ಕೆ. ಎಷ್ಟು ಅನ್ಯಾಯ. 4 ಹೊಡೆದ್ರೆ 6 ಹೊಡೆದ್ರೆ ಒದರ್ತಿರ್ತಾರೆ. ಪಟಾಕಿಗಳು ಬರುತ್ತಲ್ಲ, ಎಷ್ಟು ಅಸಹ್ಯ ಅದೆಲ್ಲ ಕೂಡ. ಅರ್ಥನೇ ಇಲ್ಲ. ಅದೆಲ್ಲ ನಿಜವಾದ ವಿಶ್ವಾಸ ತಡ್ಕೋಬೇಕು. ಇದಿರ್ಬೋದು. ಡ್ರೈವರ್ ಆ ರೀತಿ ತಡ್ಕೊಳ್ಳೋದು ಡ್ರೈವ್ ಮಾಡಲಿಕ್ಕೆ ಆಗೋದಿಲ್ಲ. ಎಲ್ಲರೂ ಅವ್ನು ಬೇಸರ ಮಾಡಿಕೊಂಡ್ರೆ ಮುಂದೆ ಭಾರಿ ಡೇಂಜರ್ ಅಂತಲೇ ಅರ್ಥ. ಅದೆಲ್ಲ ನಿರ್ಲಿಪ್ತನಾಗಿರ್ಬೇಕು. ಅವನ ಗುರಿ ಸೇಫ್ ಡ್ರೈವಿಂಗ್. ಕಾರುಣಿಕಾಹ ಇಮಿಡಿಯೇಟ್ ನೆಕ್ಸ್ಟ್. ಅದು ಕಾರುಣಿಕಾಹ. ಅದಕ್ಕೆ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯ ಮೇಲೆ ಕರುಣಾ ಸಂಧಿ. ಅವ್ರು ಕರುಣೆ ಇರಬೇಕು. ಎಲ್ಲ ಇದ್ದಾರೆ, ಕರುಣೆ ಒಂದಿಲ್ಲ ಅಂದರೆ ಏನು ಪ್ರಯೋಜನಕ್ಕೆ ಬರೋದಿಲ್ಲ. ಸುಹೃದ ಒಳ್ಳೆಯ ಮನಸ್ಸಿರಬೇಕು. ಒಳ್ಳೆಯ ಮನಸ್ಸು ಅಂತ ಹೇಳ್ತಾರಲ್ಲ, ಹಾಗೆ ಒಳ್ಳೆಯ ಮನಸ್ಸಿರಬೇಕು. ಪರಮ ಸುಹೃತ್ ಯಾರು? ಪರಮಾತ್ಮನೇ. ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ವಿಷ್ಣುರ್ಮೇ ಪರಮಃ ಸುಹೃತ್. ಸುಹೃತ್ತುಗಳು ಉಳಿದವರು ಪರಮಃ ಸುಹೃತ್. ಕಾರುಣಿಕಾಹ ಸುಹೃದ ಸರ್ವದೇಹಿನಾಂ. ಎಲ್ಲ ದೇಹಿಗಳಿಗೂ ಅಂತ ಹೇಳಿದ್ರಿಂದ ಯಾಕೆ ಹೇಳಿದ ಪದದ ಸ್ವಾರಸ್ಯ ಏನದರಲ್ಲಿ? ಸರ್ವದೇಹಿನಾಂ ಅಂದರೆ ಪಕ್ಷಪಾತ ಇರಬಾರ್ದು. ಎಲ್ಲರಿಗೂ ಅಂತ ಹೇಳಿದ ತಕ್ಷಣ ಪಕ್ಷಪಾತ ಎಲ್ಲರಿಗೂ ಆಗೋದಿಲ್ಲ, ನಮ್ಮವ್ರಿಗೆ ಶುರುವಾಗುತ್ತೆ. ಎಲ್ಲರಿಗೂ ಅಂತ ಹೇಳಿದ ತಕ್ಷಣ ಏನಾಯ್ತಾರೆ? ಎಲ್ಲರೂ ನಮ್ಮವರೇ. ಅವಾಗೇನಾಯಿತು? ನಿಷ್ಪಕ್ಷಪಾತವಾಗಿ ದೇವರು ಹಾಗಿದ್ದಾರೆ ಅಂತಲೇ ಬರ್ತಿರೋದು. ಸರ್ವದೇಹಿನಾಂ ಅತೆ ಏ ಅನನ್ಯ ಚಿಂತೆಯಂತೋ ಮಾಂ. ಯಾರು ಚಿಂತನೆ ಮಾಡ್ತಾರೆ ಹೊರತು ಏನು ಹೇಳಿಲ್ಲ. ಒಂದು ಇದು ಇಲ್ಲ. ಅನನ್ಯವಾದ ಉಪಾಸನೆ ಮಾಡಿದರೆ ಅನುಗ್ರಹ ಯೋಗಕ್ಷೇಮ ನೋಡ್ತೇನೆ ಅಷ್ಟೇ. ಅಭಯಂ ಸರ್ವಭೂತೇಭ್ಯ ದದಾಮ್ಯೇ ತದ್ವ್ರತಂ ಮಮ. ಇವೆಲ್ಲ ಮಾತುಗಳು ಏನು ತೋರಿಸುತ್ತೆ? ಇವತ್ತು ಎಷ್ಟೇ ನಾವು ಆಲ್ ಅಂತ ಹೇಳಿದರೂ ಲಿಮಿಟೆಡ್ ಇರುತ್ತೆ. ಆದರೆ ದೇವರ ದೃಷ್ಟಿಯಿಂದ ಏನಿಲ್ಲ. ರಾಮದೇವರ ಹಿಂದೆ ಹೋದವರಲ್ಲಿ ಖಗಾ ಮೃಗಾ
ಕತ್ತೆಗಳು ಸೇರಿದ್ದು ಅಂತ ಹೇಳ್ತಾರೆ. ಕತ್ತೆಗಳು ಸೇರಿದ್ದು ಅಷ್ಟರ ಮಟ್ಟಿಗೆ ರಾಮದೇವರು ಯೋಗ್ಯತೆ ಇದ್ದರೆ ಆಗೋಯ್ತು. ಹಾಂ, ಸ್ವರೂಪ ಗಮನ ಇರಬೇಕು ಹೊರತು ಬೇರೆ ಗಮನ ಇರಕೂಡದು. ಅಜಾತ ಶತ್ರವಹ, ಯಾರಲ್ಲೂ ಅಜಾತ ಶತ್ರುಗಳು ಅಂದ್ರೇನು? ಯಾರೋ ಬಂದು ಕೇಳ್ತಾರೆ, ನಿಮ್ಗೆ ಆಗದೇ ಇದ್ದವ್ರು ಯಾರು? ನನಗೆ ಆಗದೇ ಇರೋದು ಇಲ್ಲವೇ ಇಲ್ಲ. ಧರ್ಮರಾಜ ಹಾಗಿದ್ದ ಅಂದರೆ ನಾ ಜಾತಃ ಶತ್ರು, ಆ ಶತ್ರು ಒಬ್ಬನು ಇಲ್ಲೇ ಇಲ್ಲ. ಯಾವ್ಯಾವ ಶತ್ರು ರೀತಿಗೆ ಯಾರು ಪರಮ ದುರ್ಯೋಧನ ಹೆಸರು ಹೇಳಿದ್ರೆ ಏನು ಹೇಳ್ತಿದ್ದಾತ? ಅವನ ಶತ್ರು ಬಂದು ಅವರು ಅದು ಬೈಯೋದ ಸ್ವರ್ಗಕ್ಕೆ ಹೋದ್ಮೇಲೆ ಮೊದಲು ಬೈಯೋದಿಲ್ಲ ಅವನ್ನ. ಮತ್ತು ಅನ್ಯಾಯದ ಗೊತ್ತಿದೆ, ಸಹಿಸ್ಕೊಂಡಿರ್ತಾನೆ, ಅಲ್ಲಿ ಮಾತ್ರ ಹೇಳ್ತಾನೆ ಅಜಾತ ನಮ್ಮ ಶತ್ರುಗಳು ಅಂತ ಯಾರು ಇಲ್ಲೇ ಇಲ್ಲ. ನಾವೇನು ಮಾಡ್ತೀವಿ, ಅಶ್ಯೂ ಮಾಡ್ಕೊತೀವಿ ಫಸ್ಟ್, ಇವರು ನಮ್ಮ ಶತ್ರು ಅಂತ ತಿಳ್ಕೊಂಡ್ಬಿಡ್ತೇವೆ, ಎಲ್ಲ ತಪ್ಪೋದು. ನಮ್ಮ ಮನೋಭಾವನೆ ಶತ್ರು. ಇನ್ನೂ ಹೇಳ್ಬೇಕಾದ್ರೆ ಯಾವ್ದು ಶತ್ರು? ಅದು ಶತ್ರು ಅಂತ ತಿಳ್ಕೊಳ್ಳೋದೇ ಶತ್ರು. ಶಾಂತಾಹ ಸಾಧವಃ, ಶಾಂತರಾಗಿರಬೇಕು. ಶಾಂತ ಅಂದರೆ ಶಾ ಅಂದರೆ ಸುಖ, ಅಂತ ಅಂದರೆ ಕೊನೆ. ಸುಖ ಗುರಿ ಇರಬೇಕೆ ಹೊರತು ಬೇರೆ ಕಡೆ ಗಮನ ಇರಬೇಕು. ಮುಖ್ಯ ನಿಜವಾದ ಶಾ ಅಂದರೆ ಪರಮಾತ್ಮನೇ, ಅವನ ಕಡೆ ಗಮನ ಇರಬೇಕು, ಬೇರೆ ಕಡೆ ಇರಕೂಡದು. ಸಾಧವಃ ಸದ್ಗುಣಭೂಷಣರು, ಸಾಧುಭೂಷಣರು, ಸಾಧುಗಳಲ್ಲೇ ಭೂಷಣರು, ಹೆಚ್ಚಿನ ಸಾಧು ಆಗಬೇಕು. ಬುದ್ಧಿವಂತ, ಭಾರಿ ಬುದ್ಧಿವಂತ ಅಂತೀವಲ್ಲ ಹಾಗೆ. ಕೊನೆಗೆ ಅತಿ ಮುಖ್ಯವಾದ ಹೇಳ್ತಾರೆ, ಈಗ ಮೈ ಅನನ್ಯೇನ ಭಾವೇನ ಭಕ್ತಿಂ ಕುರುವಂತಿ ಮೇ ದೃಢ. ಎಲ್ಲ ಇದೆ, ಭಕ್ತಿ ಒಂದಿಲ್ಲ, ಎಲ್ಲ ವೇಸ್ಟ್ ಅದು. ಅದಕ್ಕೆ ಭಕ್ತಿ ಎಂಬುದು ಅದು ಉಪಸಂಹಾರ ಪ್ರಬಲ ಇದೆ. ಕೊನೆ ಹೇಳೋದೇನದು ಭಾರಿ ಇಂಪಾರ್ಟೆಂಟ್. ಕೊನೆಯ ಕ್ವಾಲಿಫಿಕೇಷನ್ ಹಾಕಿರ್ತಾರೆ, ಕೊನೆಯದು ಭಾರಿ ಇಂಪಾರ್ಟೆಂಟ್. ಕೊನೆಯಾಗಿರುತ್ತಲ್ಲ ಅದು ಭಾರಿ ಇಂಪಾರ್ಟೆಂಟ್. ಅದಕ್ಕೆ ಉಪಸಂಹಾರ ಅದನ್ನು ಆ್ಯಡ್ ಮಾಡ್ತಾರೆ. ಮೊದಲು ಕೊನೆಗೆ ಹಾಕಲ್ಲ ಅದನ್ನು. ಇಂಪಾರ್ಟೆಂಟ್ ಕೊನೆಗೆ ಹಾಕಿದರೆ ಭಾರಿ ಮಹತ್ವ ಬರುತ್ತೆ. ಕೆಲವು ಪದಾರ್ಥ ತುಪ್ಪ ಬಡಿಸಿರೋದು ಇನ್ನು ಕೃಷ್ಣಾರ್ಪಣೆ ಹೇಳ್ಬೋದು ಅಂತ ಆ ಸ್ಥಿತಿ ಬರ್ತದೆ. ಅದು ಮೊದಲು ಹಾಕಲ್ಲ, ಕೊನೆಯ ಸ್ಟೇಜ್ ಅದು. ಮೈ ಅನನ್ಯೇನ ಭಾವೇನ, ಬರೀ ಭಕ್ತಿ ಇದ್ದರೆ ಸಾಲದು, ಅನನ್ಯವಾದ ಭಾವ. ಅನನ್ಯ ಭಾವ ಅಂದ್ರೇನು? ಅವನು ಯುನಿಕ್, ದೇವರಂಥವ್ನು ಒಬ್ಬನೊಬ್ಬನಿಲ್ಲ. ನಾನು ಅವನು ಅನ್ಯರಲ್ಲ ಅಂತ ತಿಳ್ಕೊಳ್ಳೋದಲ್ಲ, ನಾನು ದೇವರು ಬೇರೆ ಅಲ್ಲ ಅಂತ ತಿಳ್ಕೊಳ್ಳೋದಲ್ಲ, ಅವನಂಥವ್ರು ಬೇರೆ ಯಾರೂ ಇಲ್ಲ. ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ಲಕ್ಷ್ಮೀಕಾಂತ ಸಮಂತತೋಪಿ ಕಲಯನ್ ನೈವೇಶಿಸು, ಇದು ಅನನ್ಯ ಅಂದರೆ ಹಾಗೆ. ಇನ್ನೊಬ್ಬ ದೇವರಿಲ್ಲ, ಏಕೋ ನಾರಾಯಣ ಆಸೆ. ಅದು ಬಿಟ್ಟು ಇವರು ಅನನ್ಯ ಅಂದರೆ ನಾನು ಅವನು ಒಂದೇ. ಈ ಅನನ್ಯಕ್ಕೆ ಕೇಳಬೇಕಾಗ್ತದೆ, ಇಬ್ಬರು ಒಂದೇ ಆದರೆ ಪ್ರಶ್ನೆ ಬರೋದಿಲ್ಲ. ಸಾಧವಃ ಸಾಧುಭೂಷಣ ಮೈ, ನನ್ನಲ್ಲಿ ಅನನ್ಯೇನ ಭಾವೇನ ಭಕ್ತಿಮ್ ಅನ್ನೋದು ಅಲ್ಟಿಮೇಟ್. ದ್ವೈತ ಇರಲೇಬೇಕು ಅದರೊಳಗೆ. ದ್ವೈತ ಭಾವನೆ ಇಲ್ಲದವರು ಏನು ಮಾಡೋಕ್ಕೆ ಬರಲ್ಲ, ಭಕ್ತಿ ಮಾಡಲಿಕ್ಕೆ ಬರೋದಿಲ್ಲ. ಒಬ್ಬನೇ ಇದ್ದಾಗ ಭಕ್ತಿ ಅಂತ ಕರೆಯೋದಿಲ್ಲ. ಅದಕ್ಕೆ ಭಕ್ತಿಂ ಕುರುವಂತಿ ಮೇ ದೃಢಾಂ. ಎಷ್ಟು ಹೇಳ್ತಾರೆ, ಅನನ್ಯೇನ ಭಾವೇನ. ಭಕ್ತಿ ಭಾರಿ ಕಡೆ ಇದೆ, ದೇವರು ಎಲ್ಲೋ ಇದೆ ಭಕ್ತಿ ಅವನಿಗೆ. ಮೈ ದೇವರಲ್ಲೇ ಇರಬೇಕು, ಅನನ್ಯ ಭಾವ ಇರಬೇಕು, ದೃಢವಾಗಿರಬೇಕು. ಗೊತ್ತಾಯ್ತಾ? ಏ ಜನಾ ಮಾಡ್ತಾರೆ ಅವರು ಇದಕ್ಕೆ ಅಧಿಕಾರಿಗಳು. ಇದೆಲ್ಲ ಯಾವುದಕ್ಕೆ? ಸತಾಂ ಶಬ್ದಕ್ಕೆ ಅಧಿಕಾರ ಪಡೆದು ಇಷ್ಟ ಅರ್ಥ ಹೇಳಿದರು. ಇದು ಹೇಳಿದ್ದಾರೆ. ಇದೆಲ್ಲದರ ಅತಿ ಮುಖ್ಯವಾದ ಯಾವುದೋ ಭಕ್ತಿ ಅಂತ ಹೇಳಿದ್ದು. ಉಪಸಂಹಾರ ಕಥಾಲಕ್ಷಣ ಹೇಳ್ಬೇಕಾರೆ ಅಂತ ಹೇಳ್ತಾರೆ, ವಿಷ್ಣು ಭಕ್ತಿರಿ ಸರ್ವೇಷಾಂ ಸದ್ಗುಣಾನಾಂ ಸ್ವಲಕ್ಷಣ. ಬೇರೆ 1000 ದೋಷ ಇರಲಿ, ಒಂದು ಗುಣ ಇದೆ. ಏನಿದೆ ಅವನಿಗೆ? ಭಕ್ತಿ ಇದೆ. ವಿಷ್ಣು ಭಕ್ತಿ, ದೇಶಭಕ್ತಿ ಅಂತಷ್ಟೇ ಪ್ಲಸ್ ಪಾಯಿಂಟ್. ಹೇಗೋ ವಿಷ್ಣು ಭಕ್ತಿ ಪ್ಲಸ್ ಪಾಯಿಂಟ್ ಎಲ್ಲ ಇದೆ. ದೇಶದ್ರೋಹಿ ಕಥೆ ಮುಗೀತು. ಅವನ ಜೊತೆಗಿರಬಾರ್ದಲ್ಲ, ಅವನು ಇರಲೇಬಾರ್ದು, ಜೊತೆ ಅವನೇ ಇರಬಾರ್ದು. ಆ ರೀತಿ ದೂರ ಓಡಿಸ್ತಾನೆ. ಏನೇ ಅಪ್ರೋಕ್ಷ ಜ್ಞಾನ ಶಾಸ್ತ್ರ ಅಪ್ರೋಕ್ಷ ಜ್ಞಾನಿಗಳು ಆಗ್ಲಿಕ್ಕೂ ಬೇಕು, ಆದವರಿಗೂ ಬೇಕು. ಆದವರಿಗೆ ಆನಂದ ಅತಿಶಯಕ್ಕೆ ಬೇಕು, ಉಳಿದವರಿಗೆ ಮುಕ್ತಿಗೋಸ್ಕರ ಬೇಕು. ಆದ್ದರಿಂದ ಇಬ್ಬರಿಗೂ ಕಾಮನ್ ಇತ್ತು. ಅಪ್ರೋಕ್ಷ ಜ್ಞಾನ ನಾವು ಓದಲೇಬಾರ್ದು. ಹಾಗಿದ್ದರೆ ಅಪ್ರೋಕ್ಷ ಜ್ಞಾನಿ ಮಾತ್ರ ಅಂದರೆ ನಮಗೆ ಕೇಳಬೇಕಾಗಿದೆ. ಹಾಂ, ಸತಾಂಚ ಮಾತ್ಸರ್ಯಂ. ಈಗ ಮತ್ತೆ ಕ್ಲಾರಿಫಿಕೇಷನ್. ಈಗ ಏನ ಎಲ್ಲಿ ಯಾಕೆ ಹೇಳಿದ್ರು ಗೊತ್ತಾ ಇದನ್ನು? ಇದು ಭಾಗವತದಲ್ಲಿ ಮುಂದೆ ಕಪಿಲ ಉಪದೇಶದಲ್ಲಿ ಬರುತ್ತೆ. ಇದು ಕಪಿಲ ಉಪದೇಶದೊಳಗೆ. ಅದಕ್ಕೆ ಅಲ್ಲಿ ನೋಡ್ಕೊಳ್ಳಿ ಉಳಿದು ಅಂತ ಅರ್ಥ. ಇತ್ಯಾದಿ ಶಬ್ದಗಳು ಅಲ್ಲಿ ಇಂಪಾರ್ಟೆಂಟ್ ವಿಷ್ ಮಾತ್ರ ಹಾಕಿದ್ರು, ಉಳಿದಲ್ಲಿ ಯಾಕಂದರೆ ಎಲ್ಲ ಬರೀತಾರೆ. ಅದು ಅಲ್ಲಿದೆ ಅಂತ ನಂಬರ್ ಹಾಕಿ ಎಲ್ಲ ಬರುತ್ತೆ. ಯಾವ ಶ್ರೇಷ್ಠ? ಅಲ್ಲಲ್ಲ, ಇದು ಉಪಸಂಹಾರ. ಇದು ಇತ್ಯಾದಿ ಶಬ್ದಕ್ಕೆ ಹಾಗಲ್ಲ ಅರ್ಥ. ಇನ್ನೂ ಕೆಲವಿದೆ. ಅದು ಇದು ಈ ಭಾಗದಲ್ಲಿ ಅಲ್ಟಿಮೇಟ್ ಭಕ್ತಿ ತಾನೆ, ಅದು ಪ್ರಧಾನ, ಇನ್ಯಾವುದೂ ಇಲ್ಲ. ಸತಾಂಚ ಮಾತ್ಸರ್ಯಂ ಅರ್ಜುನಸ್ಯ ಏಕಲವ್ಯೇವ ಕ್ವಚಿತ್ ದೃಶ್ಯತೆ. ಸಜ್ಜನರ ಮೇಲೆ ಮಾತ್ಸರ್ಯ ಬಿಟ್ಟೇ ಇರ್ತಾರಲ್ಲ, ಮತ್ತೆ ಯಾಕೆ ಹೇಳ್ತೀರಿ ಅಂದರೆ, ಇಲ್ಲ, ಕೆಲವೊಮ್ಮೆ ಸಜ್ಜನರಿಗೂ ಮಾತ್ಸರ್ಯ ಬರುತ್ತೆ. ಅರ್ಜುನನಿಗೆ ಬಂತು. ಎಲ್ಲಿ ಬಂತು? ಸತಾಂಚ ಮಾತ್ಸರ್ಯಂ ಅರ್ಜುನಸ್ಯ ಏಕಲವ್ಯೇ ಇವ ಕುತ್ರಚಿತ್ ದೃಶ್ಯತೆ. ಕೆಲವೊಮ್ಮೆ ಬರುತ್ತೆ. ಇಲ್ಲಿ ಭಾರಿ ಸ್ವಾರಸ್ಯ ಇದೆ. ಹಾಗಿದ್ದರೆ ಅರ್ಜುನಿಗೆ ಬಂದು ದೋಷ ಅಂತ ಆಯ್ತಲ್ಲ, ಸಜ್ಜನ ಆಗಲಿಲ್ಲ ಅಂತ ಕೇಳಿದ್ರು. ಅಲ್ಲ,
ಸ್ವಾರಸ್ಯ ನೋಡಿ ಮುಂದೆ ಬರೀತಾರೆ. ಕುತ್ರಚಿತ್ ದೃಶ್ಯತೆ ತದ್ವರ್ಜನೀಯಂ ಉತ್ತಮೇಶು ಜ್ಞಾನಾರ್ಥಿನ. ಅರ್ಜುನಿ ಬಂದ ಮಾತ್ಸರ್ಯ ತಪ್ಪು ಅಂತ ಹೇಳಲಿಲ್ಲ. ಒಳ್ಳೆಯ ಮಾತ್ಸರ್ಯ ಇರಬೇಕು. ಯಾಕೆಂದ್ರೆ ಸಾಧನೆ ಮಾಡಬೇಕಾದಂಥ ಮಾತ್ಸರ್ಯ ಇಲ್ಲದೆ ಹೋದರೆ ಸಾಧನೆ ಮಾಡೋಕ್ಕಾಗೋದಿಲ್ಲ. ಆದರೆ ಯಾರಲ್ಲಿ ಇರಬಾರ್ದು? ಯೋಗ್ಯರ ಮೇಲೆ ಮಾತ್ಸರ್ಯ ಬರಬಾರ್ದು. ಇವತ್ತು ಕ್ಲಬ್ಬಿಗೆ ಹೋಗಿ 4 ಗಂಟೆಗೆ ಹೇಳ್ತಾನೆ, ನಾವು ಸಂಧ್ಯಾವಂದನೆ ಮಾಡೋರು 9 ಗಂಟೆಗಿದ್ದು ಎಷ್ಟು ತಪ್ಪಾಗೋದಿಲ್ಲ. ಆ ಥರ ನಾನು ಇನ್ನೂ ಜಾಸ್ತಿ ಹೇಳೋದು ಈ ಥರ ಇರಬೇಕೆ ಹೊರತು ಇಂಥ ಮಾತ್ಸರ್ಯ ಇರಬಾರ್ದು. ಎಂಥ ಮಾತ್ಸರ್ಯ? ಕೇಡು ಬಗೆಯೋ ಮಾತ್ಸರ್ಯ ಇರಬಾರ್ದು. ಇದು ಒಳ್ಳೆಯ ಮಾತ್ಸರ್ಯ. ನಾನು ಹೇಳಿ ದುರ್ಯೋಧನದಿಂದ ಕೆಲವು ಪಾಠ ಕಲಿಬೇಕು ಅಂತಾರಲ್ಲ, ಹಾಗೆ ಕೊನೆವರೆಗೂ ಛಲ ಬಿಡಲಿಲ್ಲ. ಕೆಟ್ಟದ್ರ ಬಗ್ಗೆ ನೈಲಿ ಚೇಂಜ್ ಮಾಡ್ಕೋಬೇಕಂದ್ರೆ ಒಳ್ಳೆಯದ್ರ ಬಗ್ಗೆ. ಆ ರೀತಿ ಇದ್ದರೆ ತಪ್ಪಲ್ಲ, ಇದ್ದಿದ್ರೆ ತಪ್ಪೇ. ಏಕಲವ್ಯ ಇವತ್ತು ಕುಚ್ಚತೆ ದೃಶ್ಯತೆ. ಅರ್ಜುನನಿಗೆ ಯಾವ ದುಷ್ಟ ಅರ್ಥ ಯಾಕೆ ಹಾಗೆ ಮಾಡಬೇಕು? ಅರ್ಜುನ ಇವಾಗೆಲ್ಲ ಆಧುನಿಕ ಅರ್ಥ ಬರ್ತಿರೋದು ಹಾಗೇನೆ. ಅರ್ಜುನನಿಗೇನಿತ್ತು? ಆಚಾರ್ಯ ಅಲ್ಲಿ ಇಲ್ಲಿ ಬರೀತಾರೆ. ಈಗ ಮಹಾಭಾರತ ತಾತ್ಪರ್ಯದಲ್ಲಿ ಬರೆದಿಲ್ಲ, ಇಲ್ಲಿ ಬರೀತಾರೆ. ಅದು ಇರಬೇಕು, ಅದು ಒಳ್ಳೆಯದು ಅಂತ ಹೇಳಿದರು. ಅದು ಎಲ್ಲಿ ಬಂದಿದೆ? ಕೃಷ್ಣ ಮತ್ತೆ ಮತ್ತೆ ಹೇಳ್ತಾನೆ. ನೀನು ಯಾತಕ್ಕೆ ಹೇಳ್ತಾನೆ ಗೊತ್ತಾ? ಪ್ರವಕ್ಷ್ಯಾಮಿ ಅನಸೂಯವೇ, ನೀನು ಅಸೂಯೆ ಬಿಟ್ಟವನು ಅಂತ ಹೇಳ್ತೇನೆ ಅಂತ ಹೇಳ್ತಾನೆ. ಅದು ದೋಷ ಆಗಿದ್ದರೆ ಕೃಷ್ಣ ಏನು ಹೇಳ್ತಿದ್ದಿಲ್ಲ, ಏನು ಹೇಳೋದಿಲ್ಲ ಅಂತ ಹೇಳ್ತಿದ್ದೆ. ಅಂದರೆ ಅದು ಅರ್ಥ ಈಗ ಅದು ಆ್ಯಕ್ಚುಲಿ ಏನಿದೆ, ಯಾವ ಅರ್ಥ ಮಾಡಬೇಕು ಅಂದರೆ ಅರ್ಜುನನಿಗೆ ಮಾತ್ಸರ್ಯ ಇತ್ತು, ಅಯೋಗ್ಯನಲ್ಲಿತ್ತು. ಅಂಥ ಮಾತ್ಸರ್ಯ ಇರಬೇಕು. ಯಾರಲ್ಲಿ ಇರಕೂಡ್ದು? ಯೋಗ್ಯರಲ್ಲಿ ಇರಕೂಡ್ದು. ಇಮ್ಮಿಡಿಯೇಟ್ ವಾಕ್ಯ ಅದೇನೆ. ತತ್ ವರ್ಜನೀಯಂ ಉತ್ತಮೇಶು ಜ್ಞಾನಾರ್ಥಿನ. ಜ್ಞಾನ ಬಯಸ್ತಕ್ಕಂಥ ವ್ಯಕ್ತಿ ಉತ್ತಮರಲ್ಲಿ ಮಾತ್ಸರ್ಯ ಪಡ್ಕೊಡು. ಯಾರಲ್ಲಿ ಪಡಬೇಕು? ದುಷ್ಟರಲ್ಲಿ ಪಡಬೇಕೇ ಹೊರತು ಯೋಗ್ಯರಲ್ಲಿ ಪಡ್ಕೊಡು. ಯೋಗ್ಯರಲ್ಲಿ ಬಂದಾಗ ಖುಷಿ ಪಡಬೇಕೇ ಹೊರತು ಅದನ್ನು ಮಾತ್ಸರ್ಯ ದ್ವೇಷಿಸಬಾರ್ದು. ಇದೆಲ್ಲ ಎಲ್ಲಿ ಬಂದಿದೆ? ಮಹಾಸಂಹಿತಾಯಾಂಚ. ಪ್ರತಿಯೊಂದಕ್ಕೂ ಕೊಟೇಶನ್ನು. ಉತ್ತಮೇ ಸ್ವಾತ್ಮನೋ ನಿತ್ಯಂ ಮಾತ್ಸರ್ಯಂ ಪರಿವರ್ಜಯೇ ಕುರುತೆ ಯತ್ರ ಮಾತ್ಸರ್ಯಂ ತತ್ತಸ್ಯ ವಿಹೀಯತೆ. ಉತ್ತಮೇ ಸ್ವಾತ್ಮನಃ ನಿತ್ಯಂ. ಸ್ವಾತ್ಮನಃ ಉತ್ತಮೆ ಏನರ್ಥ ಅದಕ್ಕೆ? ಸೋತ್ತಮರಲ್ಲಿ ಅಂತ ಅರ್ಥ. ನಮಗಿಂತ ಉತ್ತಮರಲ್ಲಿ ಏನು ಮಾಡಿಕೊಡೋದು? ಮಾತ್ಸರ್ಯಂ ವರ್ಜಯೇ ನಿತ್ಯಂ. ಯಾವ ಕಾಲಕ್ಕೂ ಮಾತ್ಸರ್ಯವನ್ನು ಪಡ್ಕೊಡೋದು. ನೋಡಿ, ಏಕಲವ್ಯ ಉತ್ತಮನ ಅಲ್ಲ. ಸ್ವಲ್ಪ ಗುಣ ಆಯಿತು, ದೋಷ ಆಯ್ತದ? ಈಗ ಗುಣ ಆಯಿತು, ಅದು ದೋಷ ಅಲ್ಲ. ಕುರುತೆ ಯತ್ರ ಮಾತ್ಸರ್ಯಂ. ಮಾತ್ಸರ್ಯದ ಎಫೆಕ್ಟ್ ಏನು ಅಂದರೆ ಯತ್ರ ಮಾತ್ಸರ್ಯಂ ಕುರುತೆ ಸೋತ್ತಮೇಶು ಸೇರಿಸಬೇಕು. ತನಗಿಂತ ಉತ್ತಮರಲ್ಲಿ ಮಾತ್ಸರ್ಯ ಮಾಡಿಬಿಟ್ರೆ ತತ್ತಸ್ಯ ವಿಹೀಯೆ, ಅದು ಅವನಿಗೆ ಸಿದ್ಧಿ ಬರೋದಿಲ್ಲ, ಹೋಗಿಬಿಡತ್ತೆ ಅಂತೇಳಿ. ಸಿದ್ಧಿ ಕಳ್ಕೊಂಡು ಬಿಡ್ತಾನೋ. ಎಂದೂ ಕೂಡ ಮಾತ್ಸರ್ಯ ದೊಡ್ಡ ದೋಷವಾದ್ದರಿಂದ ಮಾತ್ಸರ್ಯ ಪಡ್ಲಿಕ್ಕೆ ಹೋಗ್ಕೂಡೋದು. ಇವೆಲ್ಲ ಬೇಸಿಕ್. ಇವೆಲ್ಲ ಇದನ್ನು ಟ್ರೈನಪ್ ಪಡೆದೇ ಹೋದರೆ ಯಾವ ಪಾಂಡಿತ್ಯಕ್ಕೂ ಬೆಲೆ ಇರೋದಿಲ್ಲ. ಅದು ತಪ್ಪು ಅಂತ ಹೇಳಿಬಿಟ್ರಲ್ಲ ಆಗಲೇ. ತಪ್ಪದು. ಯಾಕಂದ್ರೆ ಸಜ್ಜದ್ರ ಮೇಲೆ ಏನಂತದ್ದು ಅವ್ರು ಭಾರಿ ಮೇಲಿನವರು ಆಗ್ಲಕ್ಕೆ ಹೊರಟ. ಅದಿರಬಾರ್ದು. ಅದು ಸೇವಾ ಬುದ್ಧಿಯಿಂದ ಇದ್ದರೆ ದೋಷ ಇಲ್ಲ. ವಿಷ್ಣು ತೀರ್ಥರು ಏನು ಮಾಡಿದರು ಗೊತ್ತಿದೆ ಮಧ್ವವಿಜಯದಲ್ಲಿ. ನಾನು ಮೊದಲನೇ ಆಚಾರ್ಯ ಶಿಷ್ಯರಲ್ಲಿ ಏನಾಗಬೇಕು, ನಾನು ಮೊದಲನೇನಾಗಬೇಕು ಅಂತ ಮೊದಲು ಇವತ್ತೇ ಇದ್ದಾರೆ, ಮೊದಲನೇನಾಗೇ ಇದ್ದರು. ಅದು ಮಾಡಿ ಒಳ್ಳೆಯ ದೃಷ್ಟಿ. ಯಾರನ್ನೋ ಕಂಪೇರ್ ಮಾಡಿ ಹೇಳೋಕ್ಕೆ ಹೋಗಲಿಲ್ಲ. ನಾನು ಸಾಧನೆ ಮಾಡ್ಬಿಟ್ಟು ನಾನು ಫಸ್ಟ್ ಅಷ್ಟೇ, ಅವನಕ್ಕಿಂತ ಮೀರಿಸ್ಬೇಕು. ತಲೆ ಅದೇ ಕೂತ್ಬಿಟ್ಟು ಸಾಧನೆ ನಿಂತೇ ಹೋಗಿಬಿಡುತ್ತೆ. ಆ ಕೆಟ್ಟ ದೋಷ ಆದ್ದರಿಂದ ಅದೇನು ಮಾಡ್ತಾ ಇರುತ್ತೆ? ಸಾಧನೆ ಕಟ್ ಮಾಡ್ತಾ ಹೋಗುತ್ತೆ. ಅಲ್ಲ, ಕಂಪ್ಯಾರಿಸನ್ ಬೇರೆ, ಅಸೂಯೆ ಬೇರೆ. ಇವತ್ತು ಯಾವುದೇ ಸ್ಪರ್ಧೆಯಲ್ಲಿ ಕಂಪ್ಯಾರಿಸನ್ ಇಲ್ಲದವ್ರೆ ಸ್ಪರ್ಧೆಗೆ ಅರ್ಥನೇ ಇಲ್ಲ. ಗೊತ್ತಾಯ್ತಾ? ನೀನು ಚೆನ್ನಾಗಿ ತೊಗೋಬೇಕು, ಅದು ಸ್ಪರ್ಧೆ ಅರ್ಥ ಹೊರತು ಇನ್ನೊಬ್ಬರು ಕೇಡು ಬಯಸೋದು. ಮಾತ್ಸರ್ಯದಲ್ಲಿ ಏನಿದೆ ಯಾವಾಗಲೂ ಕೂಡ ಕೇಡು ಬಯಸೋದೆ. ಮಾತ್ಸರ್ಯ ಶಬ್ದಕ್ಕೆ ಆಚಾರ್ಯ ಮುಂದೆ ಅರ್ಥ ಹೇಳ್ತಾರೆ, ಇಲ್ಲೇ ಬರುತ್ತೆ. ಮಾತ್ಸರ್ಯ ಶಬ್ದ ಸುಮ್ಮನೆ ಮಾತ್ಸರ್ಯ ಅಂದ್ಬಿಡ್ತೇವೆ ನಾವು, ಅಷ್ಟೇ. ಟೆಕ್ನಿಕಲ್ ಮೀನಿಂಗ್ ಇದೆ ಅದು. ಏನದು? ಅಪ್ರೀತಿರ್ ಮಧ್ವಶೋ ನಾಯಂ ಇತಿ ಮತ್ಸರ ಈರಿತಃ. ಅಪ್ರೀತಿರ್ ಮಧ್ವಶೋ ನಾಯಂ ಇತಿ ಮತ್ಸರ ಈರಿತ. ಇದೇ ಸ್ಕಂದಲ್ಲಿ ಹೇಳ್ತಾರೆ. ಇವನು ನನ್ನ ಅಸಲಿ ಇಲ್ಲಲ್ಲಪ್ಪ, ಇಬ್ಬರು ಕೊಟ್ಟಿದ್ದೀಶರು. ಯಾವಾಗ ನಿನ್ನ ಸವಾಸ, ಅಯ್ಯೋ ಇನ್ನೊಬ್ಬರು ಕೈ ಸಿಗಬೇಕಾಗಿತ್ತು ನನಗೆ, ಅದಕ್ಕೇನು ಮಾಡಬೇಕು? ತೆಗಿಬೇಕು ಯಾರು ಒಂಚೂರು. ಅದು ದ್ವೇಷ. ಅದು ಅಲ್ಲಿ ಮಾತ್ಸರ್ಯದ ಅಲ್ಲಿ ಶುರುವಾಗಿ ಬರೀ ಎಲ್ಲೆಲ್ಲೋ ಹೋಗಿಬಿಡೋದು. ಅವಕಾಶ ಕೊಡಬಾರ್ದು. ಇಬ್ಬರಲ್ಲಿ ಏನು ಬರಬೇಕಾಗಿತ್ತು? ನ್ಯಾಚುರಲಿ ಸ್ನೇಹ ಬರಬೇಕು. ನೀನು ಸರಿ, ಇಬ್ಬರು ಏನಾಗಿ ಜೊತೆಯಾಗಿರೋಣ, ಒಳ್ಳೇದಾಗಲಿ. ಆ ಥರ ಇಲ್ಲ. ಅವನಿಂದ ತಾನು ಮೇಲೆ ಹೋಗ್ಬೇಕು, ಇವನಿಗೆ ಕೆಡಿಸ್ಬೇಕು. ಈ ಭಾವನೆ ಬರಬಾರ್ದು. ತಾನು ಮುಂದೆ ಹೋಗ್ಬೇಕಲ್ಲ ಅವನಿಗೆ. ಅಯ್ಯೋ ಇನ್ನು ಮುಂದೆ ಹೋಗಿಬಿಟ್ನಲ್ಲ ಅಂತ ಬರುತ್ತಲ್ಲ. ಆ್ಯಕ್ಸಿಡೆಂಟ್ ಆಗೋದು ಆ ರೀತಿ ಓವರ್ಟೇಕ್ ಮಾಡಿದಾಗಲೇ. ಓವರ್ಟೇಕ್ ಮಾಡದೆ ಹೋದ್ರೆ ಮುಂದೆ ಹೋಗೋದೇ ಇಲ್ಲ ಅವನು. ಯಾವುದಾಗ ಎತ್ತಿನ ಗಾಡಿ ಹೋಗ್ತಾ ಇದೆ, ಮಸ್ಸರಿ ಇದು ನಿಂತ್ಕೊಂಡ್ಬಿಟ್ರೆ ಎತ್ತಿನ ಗಾಡಿ ಬಿಟ್ಬಿಡ್ತಾರೆ. ಅದ್ರ ಬುದ್ಧಿ ಅಟ್ಲೀಸ್ಟ್ ಬಂದು ಚೂರಾಗಿ ಮುಂದೆ ಹೋಗುತ್ತೆ ಅಲ್ಲಿ. ಅಲ್ಲಿ ಇರಬಾರ್ದು. ಬಟ್ ಕಡಿಮೆ ಅವರು ಮೀರಿಸ್ಬೇಕೆ ಹೊರತು ಮಾತ್ಸರ್ಯ ಇದೆ. ಇಬ್ಬರು ಜೊತೆಗೆ ಹೋಗ್ತಿರ್ಬೇಕಾದ್ರೆ ಎಷ್ಟೋ ಜನ ಹಾಗೆ ಮಾಡ್ಕೋತಾರೆ. ಇವನು ಮುಂದೆ ಅವನು ಮುಂದೆ ಯಾವುದೋ ಎಲ್ಲಿ ಹೋಗ್ತಾರೆ, ಪಡೆದ ಇಬ್ಬರು ಪೀಸ್ ಆಗೋಗ್ಬಿಡ್ತಾರೆ.
ಹಾಗೆ ಮಾಡಬಾರ್ದು. ಅದೇ ಅದು ಹಾಳಾಗುತ್ತಾರೆ ಅಂತ ಹೇಳ್ತಾರಲ್ಲ ಹಾಗೆ. ಮಾತ್ಸರ್ಯ ಯಾವಾಗಲೂ ಕೆಟ್ಟ. ಓವರ್ಟೇಕ್ ಎಂಬ ಕಾನ್ಸೆಪ್ಟ್ ಒಳ್ಳೆಯದು. ಯಾರನ್ನು ಓವರ್ಟೇಕ್ ಮಾಡಬೇಕು? ಕಡಿಮೆ ವಿರುದ್ಧರು ಓವರ್ಟೇಕ್ ಮಾಡಬೇಕೆ ಹೊರತು ಸಮರನ್ನು ಓವರ್ಟೇಕ್ ಮಾಡೋ ಪ್ರಯತ್ನ ಮಾಡುವ ಅವಕಾಶ ಕೊಡಬೇಕು. ಉತ್ತಮರ ಮೇಲಂತೂ ಹೋಗಲೇಬಾರ್ದು. ಇವತ್ತು ಟ್ರ್ಯಾಕ್ಟರು ಬೆಂಚ್ ಕಾರ್ ಓವರ್ಟೇಕ್ ಮಾಡೋಕ್ಕೆ ಏನಾಗುತ್ತೆ? ಪಲ್ಟಿ ಹೊಡೆಯುತ್ತೆ ಅಷ್ಟೇ. ಅದು ಆ ಸ್ಪೀಡ್ ತಡ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಅದಿರೋದು ಮೇಂಟೈನ್ ಮಾಡಿ ಇಷ್ಟಕ್ಕೆ ಹೊರತು ಜಾಸ್ತಿ ಸ್ಪೀಡಾದ್ರೆ ಇರೋದೇ ಇಲ್ಲ. ಇದೆಲ್ಲ ಅದು ಬಿಟ್ಟೋಗಿದ್ದಕ್ಕೆ ಬರೀ ಅದೇ ಗಲಾಟೆಗಳೀಗ. ಮಾತ್ಸರ್ಯದಲ್ಲೇ ಸಮಾಜ ಬೆಳೀತಿರೋದು. ಹಾಗಾಗಬಾರ್ದು. ಸಮಾಜ ಬೆಳೀತಿರೋದ್ರೆ ಹಾಳಾಗ್ತಿರೋದು ಅಂತ, ಬೆಳೆಯೋಕ್ಕೆ ಸಾಧ್ಯ ಇಲ್ಲ ಅಂತ ಆಚಾರ್ಯ ಹೇಳ್ತಾರೆ. ತತ್ತಸ್ಯ ವಿಹೀಯತೆ. ಯಾಕೆ? ಹಾಂ, ಆ ದೃಷ್ಟಾಂತ ಯಾತಕ್ಕೆ ಕೊಟ್ಟರು? ಅದು ವಿಷಮ ದುಷ್ಟ ಅಂತ ಹೇಳ್ತಾರೆ. ಅದು ಅರ್ಥ ಆಯ್ತು. ದುಷ್ಟ ಎರಡು ವಿಧ. ಒಂದು ಎಂಥ ದುಷ್ಟಾಂತ ಹಿಂದೆ ಹೇಳಿದ್ದಾರೆ ಅಲ್ಲ, ವಿಷಮ ದುಷ್ಟಾಂತ. ವಿಷಮ ದುಷ್ಟಾಂತ ಬೇರೆ, ಸಮದೃಷ್ಟಾಂತ ಇಲ್ಲದೆ ಅಂತ ಹೇಳಿದ್ರೆ ನಾವು ಹೇಳಬೇಕಾದ್ರೆ ವೈಯಧಿಕರಣ್ಯ ಅಂತ ಹೇಳಿದ್ದೆ. ಇದೇನು ಪರ್ವತೋ ವನ್ಯಮಾನ್ ಧೂಮ ಮಹಾನಸ ಅಂತ ಕೊಟ್ಟು ಎಂಥ ದುಷ್ಟಾಂತ ಅದು? ಸಾಧರ್ಮ್ಯ ದುಷ್ಟಾಂತ. ಸಾಧರ್ಮ್ಯ ದುಷ್ಟಾಂತ. ಆಮೇಲೆ ವ್ಯತಿರೇಕೇಣ ಹೇಳ್ತಾರೆ ಹೃದವತ್, ಮಹಾಹೃದವತ್ ಅಂತ ಹೇಳಿದ. ಹೃದ ಅಂದರೆ ಏನು? ಸರೋವರ, ಅಲ್ಲಿ ಬೆಂಕಿ ಇರುತ್ತಾ? ಇಲ್ಲ. ಬೆಂಕಿ ಅಲ್ಲಿ ಹೇಗಿರೋದಿಲ್ವೋ ಹಾಗೆ ಇಲ್ಲಿರಕೂಡುದು. ಇದೇ ಆದ್ದರಿಂದ ಅದು ಮಹಾರಥದ ಕೇಸಲ್ಲ, ಮಹಾನಸದ ಕೇಸ್ ಇದು. ತೇರ್ಹೋದು ಎತ್ತರ ಧೂಮ ತತ್ರೆ ವನ್ಯಕ್ಕೆ ಸಾಧರ್ಮ್ಯ ದುಷ್ಟಾಂತ ಅಂದರೆ ಯಾವುದು? ಸಾಧರ್ಮ್ಯ ದುಷ್ಟಾಂತ ಯಾವುದು? ಇರೋದೇ ಎರಡು, ಆದ್ದರಿಂದ ಎರಡು ಸರ್ತಿ ಹೇಳಿರ್ಬೋದು ಇತ್ತು. ಮಹಾನಸ ಸಾಧರ್ಮ್ಯ ದುಷ್ಟಾಂತ. ಮಹಾಹೃದ ಅಂಬೋದೇನದು? ಇಲ್ಲಿ ಯಾವ ದುಷ್ಟಾಂತ ಕೊಟ್ಟಿರೋದೀಗ? ವೈಧರ್ಮ್ಯ ದೃಷ್ಟಾಂತ, ಸಾಧರ್ಮ್ಯ ದೃಷ್ಟಾಂತ ಅಲ್ಲ. ಸರಿಗೋಯ್ತಾಗ ಅದು ವರ್ಜನೀಯಂ ಅಂದರೆ ಏನರ್ಥ? ಬಿಡಬೇಕು. ಯಾರಲ್ಲಿ ಇರಬೇಕು, ಇರ್ಕೂಡೋದು, ಬಿಡಬೇಕು. ಅದನ್ನು ಏಕವೇ ಇರ್ತಲ್ಲ ಹಾಗಿರ್ಬೇಕು, ಅವ್ರು ಬೇರೆ ರೀತಿ ಇರಬಾರ್ದು. ಗೊತ್ತಾಯ್ತಾ? ಆದ್ದರಿಂದ ಸುಮ್ಮನೆ ಓದ್ಕೊಂಡ್ಬಿಟ್ರೆ ವರ್ಜನೀಯಂ ಅಂತ ಅಷ್ಟೇ ಓದ್ಕೊಂಡ್ಬಿಟ್ರೆ ನಾವು ಅರ್ಜುನನ ಕೇಸ್ ತೊಗೋಬೇಕೀಗ. ಮಹಾಹೃದ ಅಂತ ಕೊಟ್ಟಿದ್ದಾರೆ. ಅದು ಯಾವ ವಿಷಯ ಹೇಳ್ತಾರೆ ನೋಡಬೇಕು. ಅದು ಬೆಂಕಿ ಇರೋ ವಿಷಯ ಹೇಳ್ತಾರೆ ಅಂದರೆ ಅದು ವೈಧರ್ಮ್ಯ ಆಯಿತು, ಸಾಧರ್ಮ್ಯ ಆಗಲಿಲ್ಲ. ಅರ್ಜುನ ಒಳ್ಳೆಯವನಾಗಿರೋದ್ರಿಂದ ಯಾವ ಅರ್ಥದಲ್ಲಿ ತೊಗೋಬೇಕು? ಅದನ್ನು ವೈಧರ್ಮ್ಯ ದೃಷ್ಟಾಂತ ತೊಗೋಬೇಕು, ಬೇರೆ ರೀತಿ ತೊಗೊಳ್ಬಾರ್ದು. ಇದು ಸಿಗೋದೇ ಇಲ್ಲ. ಯಾಕೆ? ಸಿಕ್ಕರೆ ಒಳ್ಳೆಯವನಾಗೋದಿಲ್ಲ. ಹಿಂದೆ ಆ ರೀತಿ ಕೊಟ್ಟರೆ ಏನು ಕೊಡಬೇಕು? ಮಾಂಡವ್ಯರಿಗೆ, ಗೌತಮರಿಗೆ ಕೊಡಬೇಕಲ್ಲ. ಗೊತ್ತಾಯ್ತಾ? ಅದನ್ನು ಕೊಡಲಿಲ್ಲ. ಸಜ್ಜನಿಗೆ ಅವಮಾನ ಆಗಬಾರ್ದು ಅಂತ ಕೆಟ್ಟ ದೃಷ್ಟಾಂತ ಕೊಟ್ಟರು. ಕೆಲವು ಸರ್ತಿ ಒಳ್ಳೆಯವ್ರು ಹೇಳಬೇಕಾದ್ರೆ ಇರಿದವ್ರ ದೃಷ್ಟಾಂತ ಕೊಟ್ಟರೆ ಯಾರು ಚಪ್ಪಾಳೆ ಹಾಕ್ಬಿಟ್ಟು, ಇರೋರು ದೃಷ್ಟಾಂತ ಕೊಟ್ಟರೆ ಈಗ ನೋಡ್ತಾನಾಗಲಿ ಅವನು. ಯಾಕೆ? ತಪ್ಪದು. ಅವ್ರ ಇರಿಟೇಟ್ ಆಗ್ತಾನೋ. ಅದಕ್ಕೆ ಸಜ್ಜನರ ಬಗ್ಗೆ ಕೊಡದೇನೆ ಯಾವುದ್ರ ಬಗ್ಗೆ ಕೊಟ್ಟರು? ಏಕಲವ್ಯನ ಕೇಸು ನಿರ್ಣಯ ಮಾಡಬೇಕಾಗಿತ್ತು ಆಚಾರ್ಯರಿಗೆ. ತುಂಬ ಜನ ಭ್ರಮೆ ಇದೆ. ಯಾವಾಗಲೂ ವಿವಾದ ಇದ್ದಲ್ಲಿ ನಾವು ಸಾಲ್ವ್ ಮಾಡಬೇಕು. ಯಾವಾಗ ಅರ್ಜುನ ಏಕಲವ್ಯನ ಬಗ್ಗೆ ಅಸೂಯೆಪಟ್ಟ, ಅದು ದೋಷ ಅಂತ ಹೇಳಿ ದೊಡ್ಡ ಆಧುನಿಕ ದೊಡ್ಡ ಟ್ರೆಂಡ್ ಅದು. ಅರ್ಜುನ ಬೈತಾರೆ, ದ್ರೋಣಾಚಾರ್ಯನ ಬೈತಾರೆ, ಅವರಿಗೆ ಪಾಠ ಹೇಳ್ಕೊಟ್ಟು ಪರಶುರಾಮ ದೇವ್ರನ್ನ ಬೈತಾರೆ, ಪಾಂಡವ್ರನ್ನ ಬೈತಾರೆ. ಒಂದಲ್ಲ, ಬರೀ ದುಷ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಅಂಥದ್ದು ಇರಬೇಕು ಅಂತ ಆಚಾರ್ಯ ಹೇಳ್ತಾರೆ. ದುಷ್ಟರ ಬಗ್ಗೆ ಇದ್ದು ದೊಡ್ಡ ಗುಣ ಅದು. ಇವತ್ತು ಉದಾಹರಣೆ ಎನ್ಕೌಂಟ್ರ್ ಮಾಡ್ತಾರೆ. ಅದು ದುಷ್ಟರ ಬಗ್ಗೆ ಒಳ್ಳೆಯವ್ರಿಗೆ ಎನ್ಕೌಂಟ್ರ್ ಮಾಡ್ತಾರೆ. ಯಾರು ಹೇಳ್ತಾರಾ? ಯಾರಿಗೆ ಮಾಡಬೇಕಾದ್ರೆ ದುಷ್ಟರಿಗೆ ಮಾಡೋದೇ ಹೊರತು ಅವ್ರಿಗೆ ಕೂಡ ಸುಮ್ಮನೆ ಇದ್ದರೆ ಮಾಡಬಾರ್ದು. ಅದು ದುಷ್ಟರಲ್ಲಿ ದುಷ್ಟ. ಅವನು ಸಿಕ್ಕಿದ್ದು ಒಪ್ಕೊಳ್ತಾ ಇಲ್ಲ, ತಪ್ಪಿಸ್ಕೊಳ್ಳೋಕೆ ಹೋಗ್ತಾನೆ, ಅವ ಹೊಡಿತಾನೆ. ಅದು ಇಲ್ಲವರೆ ಹೊಡಿಬಾರ್ದು. ಅದು ಪ್ರೂಫ್ ಇರಬೇಕು. ಹಾಂ, ಹೌದು. ಅವಾಗ ಸಮಸ್ಯೆ ಬರಲಿಲ್ಲ. ಉತ್ತಮೇ ಸ್ವಾತ್ಮನೋ ನಿತ್ಯಂ. ಇವತ್ತು ನಮ್ಮಲ್ಲಿ ಇರೋದೆಲ್ಲ ಸಾಧರ್ಮ್ಯ ದೃಷ್ಟಾಂತ. ಆದ್ದರಿಂದ ಅದನ್ನು ಇಟ್ಕೊಳ್ಳೋಕೆ ಹೋಗಬಾರ್ದು. ಇದನ್ನು ಕೇಳಿದ ಮೇಲೆ ಕೊನೆ ಬಿಟ್ಬಿಡು, ಇನ್ಮೇಲೆ ಮಾಡಬಾರ್ದು ಅಂತ ಹೇಳಿ. ಗೊತ್ತಾಯ್ತು? ಅವ್ನು ಹೇಳ್ತಾನೆ. ಎಲ್ಲರೆಲ್ಲ ಪಕ್ಕದಲ್ಲಿ ಕೂತಿರ್ತಾರೆ, ಇವಾಗ ಕಲಿಸ್ಬೇಕಾರೆ ಹೇಳ್ತಾನೆ. ಎಲ್ಲಿ ಓಟೇಕ್ಟು ಎಲ್ಲ ಹೇಳಿರ್ತಾರೆ. ಅರ್ಥ ಮಾಡಿ ಇಲ್ಲ ಮಾಡೋದು ಸರಿಯಲ್ಲ. ನೋಡ್ತಾನೆ ಯಾವ ವೆಹಿಕಲ್ಲು ಏನು. ಅದು ಕೆಲವು ಸರ್ತಿ ಚಿಕ್ಕ ವೆಹಿಕಲ್ ಇರ್ಬೋದು, ಸ್ಪೀಡ್ ಜಾಸ್ತಿ ಇದೆ. ಆಗ ಇವಂದು ಅಷ್ಟಿಲ್ಲ. ಕೊಟ್ಟು ಜಾಗ ಕೊಟ್ಟು ಆಮೇಲೆ ತೊಗೊಂಡು ಮುಂದೆ ಹೋಗ್ಬಿಡ್ತಾನೆ. ಆಗ ತೊಗೊಳಕ್ಕೆ ಹೋಗಬಾರ್ದು. ತೊಗೊಂಡ್ರೆ ಏನಾಗುತ್ತೆ? ಮತ್ತೆ ಪ್ರಾಬ್ಲಮ್ಸ್ ಇರುವಾಗ ಸ್ವಲ್ಪ ಬೆಳೆಸ್ಕೋಬೇಕಾದ್ರೆ ಆಮೇಲೆ ಬಂದ್ ಮಾಡಬೇಕು, ಮೊದಲು ಮಾಡಿಕೊಡು. ಉತ್ತಮ ಅವೆಲ್ಲ ಆ್ಯಕ್ಚುಲಿ ಟ್ರಾಫಿಕ್ ರೂಲ್ಸ್ ಎಲ್ಲ ಲೈಫ್ ರೂಲ್ಸೇ ಅವೆಲ್ಲ. ಗೊತ್ತಾಯ್ತಲ್ಲ? ಹೇಗೆ ಒಳ್ಳೆ ಸ್ಮೂತ್ ಡ್ರೈವಿಂಗ್ ಹೇಗಿರಬೇಕು ಅಂದರೆ ಸ್ಮೂತ್ ಲೈಫ್ ಇರಬೇಕಾದ್ರೆ ಸ್ಮೂತ್ ಡ್ರೈವಿಂಗ್ ಇದ್ದಾಗಿರ್ಬೇಕು. ಅವ್ನು ವೆಹಿಕಲ್ ನೋಡೋಕೆ ಫಸ್ಟ್ ಅವನು ಸೂಪರ್ ಡ್ರೈವರು, ಆರ್ಡಿನರಿ ವೆಹಿಕಲ್ಲು, ಅವಾಗೇನು ಮಾಡಿಕೊಡ್ದವನು ನೋಡಿ ಮಾಡಬಾರ್ದು. ಟೇಬಲ್ಲೇ ಸರಿ ಇಲ್ಲ. ಗೊತ್ತಾಯ್ತು? ಬಟ್ ಹುಡುಗರಿಗಿಂತ ಚೆನ್ನಾಗಿ ಡ್ರೈವ್ ಮಾಡ್ತಾನೆ. ಆ ಸ್ಥಿತಿಯಲ್ಲಿ ಅದೇ ಬೆಸ್ಟ್ ಮಾಡ್ತಾನೆ. ಅದು ಒಳ್ಳೆ ಡ್ರೈವರೇ ಹೊರತು ಆ ಸ್ಪೀಡ್ ತೊಗೊಂಡ್ರೆ ಅಲ್ಲ. ಎರಡೂ ಸರಿ ಇದೆ. ಡ್ರೈವರ್ ಇದೆ, ಎದ್ದಿದ್ದಾನೆ, ರೋಡೇ ಮಡ್ ರೋಡ್. ಅವಾಗೇನು ಮಾಡಬೇಕು? ಅದರಲ್ಲಿ ಫಸ್ಟ್ ಗೇರ್ ಟಾಪ್ ಗೇರ್ಗೆ ಹೋದ್ರೆ ಗತಿ ಏನಾಗುತ್ತೆ?
ನಿಧಾನವಾಗಿ ಹೋಗ್ತಾನೆ. ಯಾಕೆ? ಸಾಧನೆಯ ಕಾಲ ನೋಡಬೇಕಂದ್ರೆ ಪಾಂಡವರು ಸಹಿಸ್ಕೊಂಡಿದ್ದ ಹಾಗೆ. ವನವಾಸ ಯಾತಕ್ಕೆ ಮಾಡಿದ್ರು ಅಂದರೆ ಸದ್ಯಕ್ಕೆ ರೋಡ್ ಸರಿ ಇಲ್ಲ, ಏನು ಮಾಡೋಣ ಈಗ ಸ್ವಲ್ಪ ಆಮೇಲೆ ಪೂರ್ತಿ ಹೊಡೆದಾಕಿ ಅಲ್ಲಿ ಅವಸರ ಪಡಾಗಿಲ್ಲ. ಹೇಳಿದ್ರೆ ಸರಿಯಾಗಿ ಯಾವ ಫೀಲ್ಡಲ್ಲಿ ಏನಿರ್ತಾರೋ ಅದು ಅಧ್ಯಾತ್ಮ ಇಮಿಡಿಯೇಟ್ಲಿ ಕನೆಕ್ಟ್ ಆಗಿಬಿಡುತ್ತೆ. ಎನಿಥಿಂಗ್ ಅದು ಒಂದೇ ಆಗಬೇಕಾಗಿಲ್ಲ. ಆಟ ಪಾಠ, ಅದಕ್ಕೆ ಆಟ ಪಾಠ ಕಲಿಸೋದು ಅದಕ್ಕೆ. ಅದು ಸ್ಪೋರ್ಟಿವ್ ಸ್ಪಿರಿಟ್ ಅಂತ ಕರೀತಾರೆ. ಸ್ಪೋರ್ಟ್ ಇಲ್ದವರು ನಮಗೆ ಒಂದು ಸ್ಪರ್ಧೆ ಇಲ್ದವ್ರು ಸ್ಪೋರ್ಟೇ ಆಗೋದಿಲ್ಲ. ಆದರೆ ಎಂಥದ್ದದು ಗೆದ್ದಾಗ ಖುಷಿ ಪಡಬೇಕು, ಇನ್ನೊಬ್ರಿಗೆ ಗೆದ್ದಾಗ ಸಂತೋಷ ಪಡ್ಬೇಕು. ಯಾಕೆ ಸರಿಯಾಗಿ ಆಡಲಿಲ್ಲ, ಚೆನ್ನಾಗಿ ಆಡಿದರು ಆ ಮಾತು ಹೇಳೋದು. ಮಾತೇನು ಮೋಸ ಮಾಡಿದರು ಅದು ಮೋಸ ಆಗಿರಲ್ಲ, ಸುಳ್ಳು ಕೆಲಸ ಆದಾಗ ಬೇರೆ ಮಾತು. ಮೋಸ ಆಗದೆ ಹೋದ್ರು ಸುಳ್ಳು ಮೋಸ ಆಯಿತು ಅಂತ ಹೇಳೋದು ಅದು ಸಹಿಸೋದಿಲ್ಲ ಅವ್ರು ಆಗಿರ್ಕೊಡೋದು. ನಿರಸ್ತಾಖಿಲ ದೋಷಂ. ಅಲ್ಲಿ ಒಂದು ಸ್ಟೇಜ್ ಮುಗೀತು. ಆಯ್ತಾ 20 ನಿಮಿಷ ಸರಿ, ಅಲ್ಲಿಗಿರಲಿ. ಮಾಸ್ತರ ಬಿಟ್ಬಿಟ್ರೆ ಆಯ್ತು, ಬೇಗ ಮುಗಿಸ್ಲೇಬೇಕು ಅಂತೇನಿಲ್ಲ. ಈಗ ನೆಕ್ಸ್ಟ್ ಅದನ್ನೆಲ್ಲ ಸರಿಯಾಗಿ ಓದಬೇಕು ಅವತ್ತಿಂದ ಅವತ್ತಿಗೆ. ಮೊದಲೇ ಹೇಳಿದ್ದೇನೆ, ಓದೋರಿಗೆ ಯಾತಕ್ಕೆ ಕಷ್ಟ ಇಲ್ಲ ಅಂದರೆ ಸಿಂಪಲ್ ವರ್ಡ್ಸ್ ಇವೆಲ್ಲ. ಶಾಸ್ತ್ರ ಓದ್ಬೇಕಾದ್ರೆ ಯಾವ ವರ್ಡ್ ಡಿಫಿಕಲ್ಟ್ ಇರೋದಿಲ್ಲ, ತಿಳಿತಾ? ಇದು ಯಾವ ಕೋರ್ಟ್ ಆರ್ಡ್ರು ಕೂಡ ಪೊಯಿಟಿಕ್ಕಾಗಿ ಕೊಡೋದಿಲ್ಲ. ಕೋರ್ಟ್ ಆರ್ಡ್ರನ್ನ ಕೋರ್ಟ್ ಆರ್ಡ್ರ್ ಕೊಟ್ಟು ಏನು ಪೊಯಿಟಿಕ್ ಕೊಟ್ಟರೆ ಅದು ಅಷ್ಟು ಕ್ಲಿಯರ್ ಕೊಟ್ಟೆ ಮತ್ತೊಂದು ಅಪೀಲಿಗೆ ಹೋಗ್ತಾರೆ, ಆಂಬಿಗ್ಯೂಟಿ ಬಂದುಬಿಡ್ತಾರೆ. ಪೊಯಿಟಿಕ್ಕಾಗಿ ಕೊಟ್ಟರೆ ಆಂಬಿಗ್ಯೂಟಿ ಬರ್ತದೆ. ಅದು ಶಾಸ್ತ್ರದಲ್ಲಿ ಯಾವಾಗಲೂ ಏನಿರೋದಿಲ್ಲ, ವರ್ಡಿಂಗ್ಸ್ ಭಾಳ ಕ್ಲಿಯರ್ ಇರ್ತವೆ. ಕಾನ್ಸೆಪ್ಟ್ ವೆರಿ ಇಂಪಾರ್ಟೆಂಟ್.